ಇತ್ತ ಹೆಚ್ಚು ಕಮ್ಮಿ 100ರಿಂದ 150 ಜನ ವರ್ಕರ್ಸ್ ಇದ್ರು ಒಂದು ಕಂಪ್ನಿ. ಅದನ್ನು ಪೂರ್ಣ ಟೋಟಲಿ ಕ್ಲೋಸ್ ಮಾಡಿ ಇವತ್ತು ಫುಲ್ ಟೈಮ್ ಮೋದಿಕೇರಿದ್ದಾರೆ. ಅವ್ರು ಇದ್ರ ಬಗ್ಗೆ ಒಂದು ತಿಳಿಸ್ಕೊಡ್ಲಿಕ್ಕೆ ನಾವು ನಾಟ್ಗೆ ಇನ್ವೈಟ್ ಮಾಡ್ತಾ ಇದೀನಿ. ಜೋರಾಗಿ ಚಪ್ಪಾಳೆ ಕೂಡ ಅಂತ ಇನ್ವೈಟ್ ಮಾಡೋಣ. ಜೋರಾಗಿ ಚಪ್ಪಾಳೆ. Good morning to everyone. Good morning. So ಮೋದಿ ಕೇರ್ ಕೊರೋನಾ ವಾರಿಯರ್ಸ್ ಅಂತ ಕೇಳಿದ್ದೀವಿ. ವಿಜಯ್ ಸರ್ ಒಂದು ಟ್ರೈನಿಂಗ್ ಕೂಡ ಕೊಟ್ಟಿದ್ರು. ಒಂದು ವಾರಿಯರ್ಸ್ದು ಕ್ಲಾಪ್ಸ್ ಚಪ್ಪಾಳೆ. ಒಂದು ನಿಮಿಷ ಚಪ್ಪಾಳೆ ನೀವು ಯಾರಿಗೋ ಬೇರೆಯವ್ರು ಯಾರಿಗೋ ಹೊಡೆಯೋದಲ್ಲ. ಇವತ್ತು ಚಪ್ಪಾಳೆ ನಿಮಗೆ ನೀವೇ ಹೊಡ್ಕೋಬೇಕು. ಸೊ ನಿಮಗೋಸ್ಕರ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಗೋ ಥ್ರೂ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಬ್ಯೂಟಿಫುಲ್ ಸೆಷನ್. ಒಂದು ಅರ್ಧ ಗಂಟೆ 1 ಅವರ್ ಅಂದ್ಕೊಂತೀನಿ ನಾನು. ನನಗಲ್ಲ ಟೋಟಲ್. ಸೊ ಟೋಟಲು ಯಾಕಂದ್ರೆ ತುಂಬ ಸರ್ ಇಲ್ಲಿಗೆ ಹೋಗ್ಬಿಡ್ತೀರಿ ಇವಾಗ ಇಮ್ಮಿಡಿಯೇಟ್. ಸರ್ ಬನ್ನಿ ಸಾಕು ಪಾಪ. ರೈಟ್. ಸೊ ವಿ ಆರ್ ಆಲ್ ವಾರಿಯರ್ಸ್. Modi Care is a very special platform, no doubt. Okay, very special platform. So why Modi Care? Modi Care ಏನಂತ ಬೇಕು ಅನ್ನೋದು ಸಂಬಂಧಪಟ್ಟಂತೆ ನಾವು ಒಂದಷ್ಟು ಬ್ರೀಫ್ ಆಗಿ ಒಂದು 10-15 ನಿಮಿಷ ನಿಮ್ಮ ಜೊತೆ ನಾನು ಮೋದಿ ಕೇರ್ನ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ ಅದನ್ನು ನಾನು ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಷ್ಟು ಒಂದು ಸಮಯ ತಗೊಂಡು ಇಡೀ ಒಂದು ದಿವಸ ಎಲ್ಲ ಟಾರ್ಗೆಟೆಡ್ ಆಡಿಯನ್ಸ್ ಬಂದಿರ್ತಾರ. ಮೋದಿ ಕೇರ್ ಫ್ಯಾಮಿಲಿ ಮೆಂಬರ್ಸೇ ಇದ್ರಿ. ಅರೌಂಡ್ 1 ಫ್ಯಾಮಿಲಿ. ಸೊ ನೆನ್ನೆ ನಮ್ಮೆಲ್ಲ ಅಪ್ಲೈ ಲೀಡರ್ ಒಂದು ಆಶೀರ್ವಾದ ಸಪೋರ್ಟಿಂದ ನಮ್ಮ ಗಾಡ್ ಫಾದರ್ ಸಂದೀಪ್ ಮೋದಿ ಸರ್ ಮೀಟಿಂಗಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತ್ತು. ಐ ಫೆಲ್ ವೆರಿ ಹ್ಯಾಪಿ. ಇಟ್ ವಾಸ್ ಅನ್ ಹಾನರ್. ಕ್ಲಬ್ ಮೆಂಬರ್ ಆಗಿ ಮೋದಿ ಕೇರಲ್ಲಿ ಏನು ಸಿಗುತ್ತೆ, ಏನಕ್ಕೆ ಮೋದಿ ಕೇರ್ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬಹುಶಃ ತಿಂಗಳ ಸೆಮಿನಾರ್ ಕಂಡಕ್ಟ್ ಮಾಡಿದ್ರು ಸಾಕಾಗೋದಿಲ್ಲ. 15 ನಿಮಿಷದಲ್ಲಿ ನನಗೆ ದೊಡ್ಡ ಚಾಲೆಂಜ್ ಇದು. ಸೊ ಹಾಗಾಗಿ ನಾನು ಹೇಗೆ ಮೋದಿ ಕೇರ್ ನಾನು ನೋಡೋಕ್ಕೆ ಸಾಧ್ಯ ಆಗಿದೆ ಅದನ್ನು ಒಂದು 5-6 ಪಾಯಿಂಟ್ಸಲ್ಲಿ ನಾನು ಬರೆದ್ಬಿಟ್ಟು ತೋರಿಸ್ತೇನೆ. ಸಾಧ್ಯ ಆದರೆ ನೀವು ನೋಟ್ ಮಾಡ್ಕೋಬೋದು, ಮನಸ್ಸಲ್ಲಿ ಇಟ್ಕೋಬೋದು. ಸೊ ವೈ ಮೋದಿ ಕೇರ್ ಅಂತ ನಾವು ಫಸ್ಟು ಸಮಯ ನೀವು ಕೊಟ್ಟರಲ್ಲ, ಈ ಸಮಯ ನೀವು ಕೊಟ್ಟಿದ್ದೀರಿ. ಒಂದು ವಾರ್ಮ್ ಅಪ್ ಆಗಬೇಕು ನಾವು. ಸೊ ಮನಸ್ಥಿತಿ ಒಂದು ಸ್ಟ್ರಾಂಗ್ ಆಗಬೇಕು. ಸೊ ನೀವೇ ಇವತ್ತೊಂದು ದಿವಸವನ್ನು ರಿಸರ್ವ್ ಮಾಡಿ ಇಲ್ಲಿ ಕಳೆಯೋ ಸಂಕಲ್ಪ ಮಾಡಿದ್ದೀರಿ. ಸೊ ಸಮಯ ಕೊಟ್ಟು ಬಂದಿದ್ದೀರಿ. ಮೋದಿ ಕೇರ್ ಒಂದು ಅಮೇಸಿಂಗ್ ಪ್ಲಾಟ್ಫಾರ್ಮಲ್ಲಿದ್ದೀರಿ. ಸೊ ದೇವರ ಆಶೀರ್ವಾದ ಖಂಡಿತ ನೀವೆಲ್ಲ ಪಡೆದಿರೋರಾಗಿದ್ದೀವಿ. ಸೊ ಇವತ್ತು ನಿಮಗೆ ನೀವೇನೇ ಚಪ್ಪಾಳೆ ಕೊಟ್ಕೊಂಡ್ರೆ ಹೇಗೆ ಕೊಟ್ಕೋಬೋದು ನಾನು ನೋಡ್ಬೋದ ಒಂದ್ಸರಿ. ನಿಮಗೆ ನೀವೇ ಚಪ್ಪಾಳೆ ಬೇರೆಯವ್ರಿಗೆ ಚಪ್ಪಾಳೆ ಹೊಡೆಯದೇ ಇದ್ರು ನಿಧಾನ ಹೊಡಿತಾರೆ. ನಿಮಗೆ ನೀವೇ ಚಪ್ಪಾಳೆ ಸ್ಟ್ರಾಂಗ್ ಇತ್ತಾ? ಇದು ಸ್ಟ್ರಾಂಗ್ ಅನಿಸ್ತಾ ನಿಮಗೆ? ಸ್ಟ್ರಾಂಗ್ ಅನಿಸ್ತಾ? ಸೊ ಇನ್ನೊಂದ್ಸರಿ ಪ್ರೂವ್ ಯುವರ್ ಸೆಲ್ಫ್. ನಿಮಗೆ ನೀವೇ ಅವಿಲ್ಲೊಂದು ಚಪ್ಪಾಳೆ ಸಿಂದೆ ಸೌಂಡ್ಗೂ ಯಾಂತ್ರಿಕವಾಗಿ ಚಪ್ಪಾಳೆ ಹೊಡೆದ್ರೆ ಖಂಡಿತ ಅದ್ರ ಶಕ್ತಿ ಸಿಗೋದಿಲ್ಲ. ಚಪ್ಪಾಳೆನಲ್ಲಿ 1000 ಬೆನಿಫಿಟ್ಸ್ ಇದೆ. ಅದು ಯಾವಾಗಾದ್ರೂ ಒಂದು ಸೆಮಿನಾರ್ ನಾವು ಕೂತ್ಕೊಂಡು ಮಾತಾಡೋಣ. ನಿಮಗೆ ನೀವೇ ಚಪ್ಪಾಳೆ ಕೊಟ್ಕೊಂಡ್ರೆ ಹೇಗೆ ಕೊಟ್ಕೊಳ್ತೀವಿ? ಕಾರಣ 1000 ಇದೆ. ನೀವು ಮೋದಿ ಕೇರಲ್ಲಿ ಇದೀನಿ ಅನ್ನೋ ಒಂದೇ ರೀಸನ್ ಸಾಕು, ಜೀವಮಾನ ಎಲ್ಲ ನಿಮಗೆ ನೀವೇ ಚಪ್ಪಾಳೆ ಹೊಡ್ಕೊಳ್ಳೋಕ್ಕೆ. ಅದು ಕೂಡ ಮುಂದೆ ಬರೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಮೋದಿ ಕೇರ್ ನಾನು ಹೇಗೆ ತಗೊಂಡೆ ಸೊ ನಿಧಾನವಾಗಿ ಯಾವಾಗಲೂ ಪ್ಲಾಟ್ಫಾರ್ಮ್ ನಾನು ಹಂಚ್ಕೊಳ್ತೀನಿ. ಸೊ ಮೋದಿ ಕೇರ್ ನಾನು ತೊಗೊಂಡಲ್ಲ, I took for full time. ಇದೆ ನೋಡಿ ಎಲ್ರಿಗೂ ಇಟ್ಟೋ ಜಾಗ. Is it okay? ಸರಿ ಇದೆಯಾ? ಹೇಳ್ತಾ ಬರೀತೀನಿ, ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಸೊ ವೈ ಐ ಟುಕ್ ಮೋದಿ ಕೇರ್ ನಾನು ಒಂದು ಬ್ರೀಫ್ ಮಾಡ್ತೀನಿ. ಸೊ ನಾನು ಮೋದಿ ಕೇರ್ನ ಹೇಗೆ ನೋಡೋಕ್ಕೆ ಸಾಧ್ಯ ಆಯಿತು ಅಂತ. ಸೊ ಮೋದಿ ಕೇರ್ ನಾನು ಫ್ರಮ್ ದ ಡೇ 1 ಫಸ್ಟ್ ಡೇಯಿಂದ ಫುಲ್ ಟೈಮ್ ನಾನು ಮಾಡ್ತೇನೆ. ಸೊ ಮಾಡ್ತಾ ಇದ್ದೀನಿ. ಪಾರ್ಟ್ ಟೈಮು ಅಥವಾ ಆಪ್ಷನಲ್ಲಿ
ಟೆಸ್ಟ್ ಮಾಡಿ ನೋಡೋಣ, ಚೆಕ್ ಮಾಡಿ ನೋಡೋಣ, ಏನಾಗುತ್ತೆ ನೋಡೋಣ. ಮನಸ್ಸಲ್ಲೂ ಒಂದೇ ಒಂದು ಪದ ನನಗೆ ಬರಲಿಲ್ಲ. ಬಿಕಾಸ್ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯಿನ್ ಆಗ್ಲಿಕ್ಕೆ ಮೊದಲೇ ಒಂದು 6 months ಐ ಡಿಡ್ ಮೈ ಓನ್ ರಿಸರ್ಚ್. ಸೊ ಬೇಸ್ಡ್ ಆನ್ ಮೈ ಕಾರ್ಪೊರೇಟ್ 20 years ಎಕ್ಸ್ಪೀರಿಯನ್ಸ್ ಅಲ್ಲಿ ಸೊ ಐ ಡಿಡ್ ಸಮ್ ರಿಸರ್ಚಸ್. ಸೊ ಇವತ್ತು ಯಾವುದೇ ಕಂಪ್ನಿ ಟಾಟಾ ಎನಿ ಕಂಪನಿ ಗೂಗಲಲ್ಲಿ ಮಾಸ್ಟರ್ ಡೇಟಾಗೆ ಹೋದರೆ ಕಂಪ್ನಿಗೆ ಸಂಬಂಧಪಟ್ಟಿರೋ ಎಲ್ಲ ಒಂದು ಟರ್ನ್ ಓವರ್ಗಳು ಅದರ ಬ್ಯಾಲೆನ್ಸ್ ಶೀಟ್ ಸಮೇತ ನೀವು 5 ನಿಮಿಷ ತೆಗಿಬೋದು. ಬ್ಯಾಲೆನ್ಸ್ ಶೀಟ್ ನೀವು ಪ್ರಿಂಟ್ಔಟ್ ತಗೋಬೋದು. ಎಲ್ಲ ಕಂಪ್ನಿ ಓಪನ್ ಇರುತ್ತೆ, ROC ರಿಜಿಸ್ಟರ್ ಆಫ್ ಕಂಪನೀಸ್. ಸೊ ಸಾಕಷ್ಟು ರಿಸರ್ಚ್ ಮಾಡಿದ ಮೇಲೆ ಐ ಟುಕ್ ಮೋದಿಗೆ ಫಾರ್ ಫುಲ್ ಟೈಮ್. ಸೊ ಇದು ಬಿಟ್ಟರೆ ಬೇರೆ ನನಗೆ ಮಾಡೋದಕ್ಕೆ ಯಾವುದೇ ಆಸಕ್ತಿ ಇಲ್ಲ. ಸೊ ಮೋದಿ ಕೇರ್ಗೆ ಸಂಬಂಧ ಪಡೆದೇ ಇರೋ ವಿಚಾರಗಳು ನನಗೆ ಆಸಕ್ತಿ ಇಲ್ಲ. ಸೊ ಮೋದಿ ಕೇರ್ ಅಂದರೆ ಹೊಟ್ಟೆ ಪಾಡಿನ ಸಬ್ಜೆಕ್ಟ್ ಅಲ್ಲ, ಎಲ್ಲರೂ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಮೋದಿ ಕೇರ್ ಅಂದರೆ ಪಡೆಯೋದು ಖಂಡಿತ ಅಲ್ಲ, ಮೋದಿ ಕೇರ್ ಅಂದರೆ ಕೊಡೋದು. ಸೊ ನಾವು ಪಡೆಯಕ್ಕೆ ಹೋಗೋದ್ರಿಂದನೇ ಏನೋ ಪಡೆಯೋಕೆ ಬಂದಿದ್ದೀವಿ ಅನ್ನೋ ಆಟಿಟ್ಯೂಡಲ್ಲಿ ಭಯ ಆಗ್ಬೋದು, ಹೆದರಿಕೆ ಆಗ್ಬೋದು, ನಿಮ್ಮ ಪ್ರೆಸೆಂಟೇಷನ್ಸ್ ಅಲ್ಲಿ ಸ್ಟ್ರೆಂತ್ ಇಲ್ಲದೆ ಇರ್ಬೋದು. ಸೊ ಮೋದಿ ಕೇರ್ ಬಂದು ವ್ಯಾವಹಾರಿಕ ಕ್ಷೇತ್ರ ಖಂಡಿತ ಅಲ್ಲ, ಇದೊಂದು ಸೇವಾ ಕ್ಷೇತ್ರ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದು ಹೊಟ್ಟೆಪಾಡಿನ ದಾರಿ ಅಲ್ಲ, ಬದುಕೋ ದಾರಿ. ಇಟ್ಸ್ ಅ ವೇ ಆಫ್ ಲೈಫ್. ಸೊ ಇದಕ್ಕೆಲ್ಲ ಏನಕ್ಕೆ ನಾನು ಕ್ಲಾಸ್ ಹಾಕಿ ನಿಮಗೆ ನೀವೇ ಕ್ಲಾಸ್ ಹಾಕೊಳ್ಳಿ ಅಂತ ಹೇಳಿದೆ ಅಂದರೆ, ಡಾಕ್ಟರ್ ಎರಿಕ್ ಓವರ್ ಅಂತ ಒಬ್ಬ ಮಹಾನುಭಾವ ಪುಣ್ಯಾತ್ಮ ಹೇಳ್ತಾರೆ, ಆರ್ ಯು ಇನ್ವಾಲ್ವ್ಡ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್? ಐ ಆಮ್ ಪ್ರೌಡ್ ಆಫ್ ಯು. ನೀನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ಯಾ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಆಗುತ್ತೆ ಅಂತಾರೆ. ಕಾರಣ ಇಷ್ಟೇ, ಹೊರಗಡೆ ಲಕ್ಷಾಂತರ ಜನಕ್ಕೆ ಅರ್ಥ ಆಗಿದೆ, ನಿನಗೆ ಅರ್ಥ ಆಗಿದೆ. ಬಹುಶಃ ನಾನು ಪಾಯಿಂಟ್ಸ್ ಬರೆದು ತೋರಿಸ್ತೇನೆ, ಅದ್ರ ಮೇಲೆ ನಿಮಗೂ ಅದರದ್ದು ಕನ್ವಿಕ್ಷನ್ ಸಿಗ್ಬೋದು, ಇನ್ನೊಂದಷ್ಟು ಕ್ಲಾರಿಟಿ ಆಗ್ಬೋದು. ಸೊ ರೈಟ್, ಫಸ್ಟು ವೈ ಮೋದಿ ಕೇರ್. ಸೊ ಮೋದಿ ಕೇರ್ ಅನ್ನೋದು ಒಂದು ಹೆಸರು ಅಷ್ಟೇ. ಒಂದು ಕಂಪ್ನಿಗೆ ಅದು ಸೀಮಿತ ಮಾಡೋಕೆ ಬರೋದಿಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಆಗಿ ತಗೊಳ್ಳಿ. ಮೋದಿ ಕೇರ್ ಅನ್ನೋದು ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಒಂದು ಹಿಮಾಲಯ ಪರ್ವತದ ಮಡ್ಲಲ್ಲಿ ನಾವಿದ್ದೀವಿ. ಒಂದು ಗಾಡ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆಫ್ ದಿಸ್ ಗ್ರೇಟ್ ಕಂಟ್ರಿ. ಇದು ದೇವರು ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದು ಅದೊಂದು ಕಲಶ, ಅದೊಂದು ಕೀರ್ತಿ, ಅದೊಂದು ವೈಭವ ಮೋದಿ ಕೇರ್ ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗೆ. ಸೊ ಇದನ್ನ ಮೀರಿಸಿದ ಇನ್ನೊಂದು ಕಂಪನಿ ಇಲ್ಲ. ಸೊ ಇದು ಎಲ್ಲ ಮೋದಿ ಕೇರ್ ಬಂದು ಎಲ್ಲ ಸಂಸ್ಥೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳ ಮಾತೃ ಸಂಸ್ಥೆ, ಅಮ್ಮ ಇದು. ಸೊ ಇನ್ನು ಯಾವುದೇ ಕಂಪನಿಗಳು ಇಂಡಿಯಾದಲ್ಲಿ ಲಕ್ಷಾಂತರ ಕಂಪನಿಗಳು ಬಂದಿರ್ಬೋದು, ಕ್ಲೋಸ್ ಆಗಿರ್ಬೋದು. ಸೊ ಹೆಚ್ಚು ಕಡಿಮೆ ಅಲ್ಲ, ಈ ಸಂಸ್ಥೆ ಮಕ್ಕಳೇ ಆಗಿರ್ತಾವೆ. ಸೊ ಹಾಗಾಗಿ ಇದೊಂದು ಮದರ್ ಕಂಪನಿ ಮೋದಿ ಕೇರ್. ಇದಕ್ಕೆ ಸಬ್ಸ್ಟಿಟ್ಯೂಟ್ ಇಂಡಿಯಾದಲ್ಲಿ ಇಲ್ಲ, ಅದಕ್ಕೆ 1000 ರೀಸನ್ ನಾನು ಕೊಡ್ತೇನೆ. ಇದಕ್ಕೆ ಮೋದಿ ಕೇರ್ಗೆ ಸಬ್ಸ್ಟಿಟ್ಯೂಟ್ ಅಂತ ಇನ್ನೊಂದು ಕಂಪನಿ ಇಲ್ಲ. ಆತಂಕ ಬೇಡ, ಯಾರಿಗೂ ಒಂದೇ ಒಂದು ಸಾಸಿವೆ ಕಾಳಷ್ಟು ಆತಂಕ ನಿಮಗೆ ಬೇಡ. ಓಕೆ, ಸೊ ಮೋದಿ ಕೇರಲ್ಲಿ ಏನ್ ಸಿಗುತ್ತೆ? ಫಸ್ಟ್ ನಾವು ಮಾಡ್ತಿರೋ ಪ್ರೊಫೆಷನಲ್ ಬದುಕಲ್ಲಿ ಏನೆಲ್ಲ ಬೇಕು. ಫಸ್ಟ್ ನಾನೊಂದು ಚಿಕ್ಕದಾಗಿ ಒಂದು ಸಬ್ಜೆಕ್ಟ್ ನಾನು ಕೊಡ್ತೀನಿ ನಿಮಗೆ. ನನ್ನ ಟೀಮ್ಗೆ ಇದೆಲ್ಲ ನಾನು ನಾಲೆಡ್ಜ್ ಕೊಟ್ಟಿದ್ದೀನಿ. ಸೊ ಈಗ ನಿಮ್ಗೆಲ್ಲರ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ನನಗೆ ಬಂದಿದೆ, ನಾನು ಭಾಗ್ಯ ಅಂತ ಭಾವಿಸ್ತೀನಿ. ಸೊ ಫಸ್ಟ್ ಒಂದು ವೆರಿ ಸಿಂಪಲ್ ಆಗಿ ಚೆಕ್ ಮಾಡೋಣ. ನಾವೆಲ್ಲ ಹೊರಗಡೆ ಪ್ರಪಂಚದ ಜನ ಅರ್ನ್ ಮಾಡ್ತಿರೋ ಇನ್ಕಮ್ ಇದೆಯಲ್ಲ, ಆ ಇನ್ಕಮ್ಮು ಲಿಮಿಟೆಡ್ ಇನ್ಕಮ್, ಅನ್ಲಿಮಿಟೆಡ್ ಇನ್ಕಮ್, ವೆರಿ ಲಿಮಿಟೆಡ್. ಏನು ಮಾಡಿದ್ರು ಅದ್ರ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಆರೋಗ್ಯ, ಶಾಂತಿ, ನೆಮ್ಮದಿ ಎಲ್ಲ ಕಳ್ಕೊಂಡು ಖಂಡಿತ ಹೆಚ್ಚು ಕಡಿಮೆ ಒಂದು ಹುಚ್ಚರ ಸ್ಥಿತಿ ಇದೆ ಹೊರಗಡೆ ಪ್ರಪಂಚಕ್ಕೆ. ಆ ಹುಚ್ಚರು ನಾನು ಹೋಗ್ತಾ ಆಗಿದೆ ಅದಕ್ಕೋಸ್ಕರ. ಸೊ ಅದು ಬೇರೆದೇ ಒಂದು ಸೆಗ್ಮೆಂಟ್. ಸೊ ವೆನ್ ಇಟ್ ಕಮ್ಸ್ ಟು ಮೋದಿಗೆ ಇಲ್ಲಿ ಸಿಗೋ ಇನ್ಕಮ್ಗೆ ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್ ಇನ್ಕಮ್. ಮಾರ್ಕೆಟ್ ಬೇರೆ ಕೊಡೋಕ್ಕಾಗಲ್ಲ ಇದೆಯಾ? ಸೊ ಇದು ಅನ್ಲಿಮಿಟೆಡ್ ಇನ್ಕಮ್. ಇಲ್ಲಿ ಬರೋ ಇನ್ಕಮ್ಗೆ ಲಿಮಿಟ್ ಇಲ್ಲ. ಎಲ್ರಿಗೂ ನೆನಪಿರಲಿ, ಮೋದಿ ಕೇರಲ್ಲಿ ಹೈಯೆಸ್ಟ್ ಚೆಕ್ ತಗೊಳ್ತಿರೋದು ಯಾರು? ಸುರೇಖಾ ಭಾರ್ಗವ ಮೇಡಮ್. ನಿಮ್ಗೆಲ್ರಿಗೂ ನೆನಪಿರಲಿ, ನೆಟ್ವರ್ಕ್ ಇಲ್ಲಿ ಮೋದಿ ಕೇರ್ ಅಂದರೆ ಒಂದು ಕ್ಷೇತ್ರ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿ ನೋಡಿ, ಒಂದು ಕಂಪನಿ ಸೀಮಿತಗೊಳಿಸಬೇಡಿ. ಓಕೆ, ಈ ಭೂಮಿನಲ್ಲೇ ಇದು ಮೀರಿಸಿದ ಇನ್ನೊಂದು ಇಂಡಸ್ಟ್ರಿ ಇಲ್ಲ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಭಾಗವಾಗಿ ಒಬ್ಬೊಬ್ಬ ಎಕ್ಸಿಕ್ಯೂಟಿವ್, ಬಹುಶಃ ಉಸಿರು ಬಿಗಿಟ್ಕೊಳ್ಳಿ ನೀವು, ಅವರ ಒಂದು ದಿನದ ಸಂಪಾದನೆ 800 ಕೋಟಿ, 1000 ಕೋಟಿ, 1,500 ಕೋಟಿ, 2,000 ಕೋಟಿ, 3,000 ಕೋಟಿ ಒಂದು ಸಿಂಗಲ್ ಡೇ ಇನ್ಕಮ್ ಇದೆ.
ಒಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್ಗಳಿಗೆ ಇದೇ ಭೂಮಿನಲ್ಲಿ, ಇದೇ ಪ್ರಪಂಚದಲ್ಲಿ, ಇದೇ ಕ್ಷೇತ್ರದಲ್ಲಿ. ಸೊ ನಿಮ್ಗೆ ಗೂಗಲ್ ಅದನ್ನು ಹೇಳುತ್ತೆ, ಅದನ್ನ ಹೇಗೆ ನೋಡ್ಕೋಬೇಕು ನೆಕ್ಸ್ಟ್ ಇನ್ನೊಂದು ಪ್ಲಾಟ್ಫಾರ್ಮ್ ನಾನು ಹೇಳ್ತೀನಿ. ಸೊ ಹಾಗಾಗಿ ಬೇರೆ ಬೇರೆ ಕಂಪ್ನಿಗಳಿದೆಯಲ್ಲ, 50 ವರ್ಷ 80 ವರ್ಷ 100 ವರ್ಷದ ಕಂಪ್ನಿಗಳಿದೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು, ಅವರೆಲ್ಲ ಸೀನಿಯರ್ ಐಡಿಗಳಿದೆಯಲ್ಲ, ಆ ಐಡಿಗಳಿಗೆ ಒಂದು ದಿನದ ಇನ್ಕಮ್ 800 ಕೋಟಿ, ಒಂದು ವರ್ಷ ಬಿಲ್ಬಿಟ್ಟು ಇವತ್ತು ಒಂದು ದಿನದ ಸಂಪಾದನೆ ಆ ವ್ಯಕ್ತಿದು ಸುಮಾರು 850 to 875 crores ಪರ್ ಡೇ. ಸೊ ಹಾಗಾಗಿ ಇಲ್ಲಿ ಬರೋ ದುಡ್ಡಿಗೆ ಒಂದು ಲಿಮಿಟೇ ಇಲ್ಲ. ದಿಸ್ ಇಸ್ ಅನ್ಲಿಮಿಟೆಡ್ ಇನ್ಕಮ್. ಎರಡನೇದು, ಹೊರಗಡೆ ಪ್ರಪಂಚದಲ್ಲಿ ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್. ಆಕ್ಟಿವ್ ಇನ್ಕಮ್, ಇದು ಪ್ಯಾಸಿವ್ ಇನ್ಕಮ್. ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಇದೆ. ಇದು ಬೇಕು ನಮ್ಗೆ, ಪ್ಯಾಸಿವ್ ಇನ್ಕಮ್. ವಾಕ್ ಬಫೆಟ್ ಹೇಳ್ತಾರೆ, ನೀವು ನಿದ್ರೆನಲ್ಲಿದ್ರೂ ಕೂಡ, ನೀವು ನಿದ್ದೆ ಮಾಡ್ತಿದ್ರು ಕೂಡ, ನಿದ್ರೆ ಮಾಡ್ತಿದ್ದ ಸಂದರ್ಭದಲ್ಲಿ ನಿಮ್ಮ ಹಣ ಬೆಳೆಯುವಂತ ವ್ಯವಸ್ಥೆಯಲ್ಲಿ ನಿಮ್ಮ ಬದುಕನ್ನ ನೀವು ಪ್ಲಗ್ ಇನ್ ಮಾಡ್ಕೊಂಡಿಲ್ಲ ಅಂದ್ರೆ, ನಿಮ್ಮ ಜೀವನವನ್ನ ನೀವು ಪ್ಲಗ್ ಮಾಡ್ಕೊಂಡಿಲ್ಲ, ಅಲ್ಲಿ ನೀವು ನಿಮ್ಮ ಲೈಫನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿಲ್ಲ ಅಂದ್ರೆ, ನಿಮ್ಮ ವೃದ್ಧಾಪ್ಯ ಜೀವನದಲ್ಲೂ ಕಣ್ಣನ್ನು ಮುದುಕ ಆಗಿದ್ದ ಸಂದರ್ಭದಲ್ಲೂ ನೀವು ದುಡಿಯೋ ಅನಿವಾರ್ಯತೆಗೆ ಒಳಪಡಬೇಕಾಗುತ್ತೆ ಅಂತ ಹೇಳ್ತಾರೆ. ಒಂದಷ್ಟು ಹನಿ ಸುರಿಸಿದ್ರೆ ಸಾಕು, ಕನಸಿನಂತ ಬದುಕನ್ನ ಕಟ್ಕೋಬಹುದು. ಇವಾಗ ಮುಂದೆ ಟೈಮ್ ಇರೋದ್ಮೇಲೆ ರಕ್ತನೇ ಸುರಿಸಿದ್ರು ಕೂಡ ಖಂಡಿತ ಒಂದೇ ಒಂದು ಚಿಕ್ಕ ಕನಸನ್ನ ನಾವು ಸಾಕಾರಗೊಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಪ್ಯಾಸಿವ್ ಇನ್ಕಮ್ ಅನ್ನೋದು ನಾವು ನಿದ್ರೆ ಮಾಡ್ತಿರ್ಲಿ, ನಾವು ನಮ್ಮೂರಲ್ಲಿರಲಿ, ಪರವೂರಲ್ಲಿರಲಿ, ದೇಶದಲ್ಲಿರಲಿ, ವಿದೇಶದಲ್ಲಿರಲಿ, ಮಲಗಿರ್ಲಿ, ಫಂಕ್ಷನ್ ಅಲ್ಲಿರಲಿ, ಪ್ರೈವೇಟ್ ಪಾರ್ಟಿಗಿರಲಿ, ಏನೇ ಮಾಡ್ತಿದ್ರು ಹಣ ಜನರೇಟ್ ಆಗ್ತಾನೆ ಇರುತ್ತೆ ಅಂತ ಒಂದು ಮ್ಯಾಜಿಕಲ್ ಆಪರ್ಚುನಿಟಿ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿದೆ. ಓಕೆ, ಇದ್ರ ಡೆಪ್ತ್ ಇನ್ಫಾರ್ಮೇಶನ್ಸ್ ಯಾವಾಗಾದ್ರೂ ಬೇರೆ ಒಂದು ಸೆಷನ್ಗಳಲ್ಲಿ ನಾವು ನೋಡೋಣ. ಇಲ್ಲಿ ಬರೋ ಇನ್ಕಮ್ ಪ್ಯಾಸಿವ್ ಇನ್ಕಮ್. ನೆಕ್ಸ್ಟ್, ಹೊರಗಡೆ ಪ್ರಪಂಚದಲ್ಲಿ ಜನ ದುಡಿತಿರೋದು ಅವ್ರು, ಆಮೇಲೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಆಫ್ ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯೀಸ್, ಅದು ಆ ರೆಸ್ಪೆಕ್ಟ್ ಇದ್ದೇ ಇದೆ. ಅದು ನಾನು ಅಗೌರವದಿಂದ ನೋಡೋಂಗಿಲ್ಲ ಯಾವುದೇ ಎಂಪ್ಲಾಯಿನ. ಇನ್ನೊಂದು ಪ್ರೆಸೆಂಟೇಷನ್ ಅಲ್ಲಿ ದಯವಿಟ್ಟು ಒಬ್ಬ ಎಂಪ್ಲಾಯಿನ, ಒಬ್ಬ ಸೆಲ್ಫ್ ಎಂಪ್ಲಾಯಿನ ಅಗೌರವದಿಂದ ಮಾತಾಡಬೇಡಿ. ಇವತ್ತು ನಮ್ಮ ಫ್ರೆಶ್ ಮೂಮೆಂಟ್ ಟೇಸ್ಟ್ ನಮ್ಮ ಕೈಗೆ ಬಂದಿದೆ. ನಮ್ದೆಲ್ಲ ಪ್ರಾಡಕ್ಟ್ಸ್ ಅಂತ ಅನ್ನೋಂಗಿಲ್ಲ, ಗೊತ್ತಿರ್ಬೋದು ಎಲ್ರಿಗೂ. ಲೈಫ್ ಚೇಂಜಿಂಗ್ ಪ್ರಾಡಕ್ಟ್ಸ್ ಅಂತ ಕರೀಬೇಕು ನಮ್ಮ ಪಾಲಿನ. ಸೊ ಕಣ್ಣಿಗೆ ಕಾಣೋ ದೇವರುಗಳು ಅಂದ್ರೂ ತಪ್ಪಾಗೋದಿಲ್ಲ ಅದನ್ನ. ಸೊ ಲೈಫ್ ಚೇಂಜಿಂಗ್ ಪ್ರಾಡಕ್ಟ್ಸ್, ಆ ಪ್ರಾಡಕ್ಟ್ಸ್ ಬಂದಿರೋದು ಕೂಡ ಒಬ್ಬ ಎಂಪ್ಲಾಯಿ ಇಂದ. ಒಬ್ಬ ಸೆಲ್ಫ್ ಎಂಪ್ಲಾಯಿ ರಾ ಮೆಟೀರಿಯಲ್ ಕೊಟ್ಟಿದ್ದಾನೆ, ಒಬ್ಬ ಎಂಪ್ಲಾಯಿ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾನೆ. ಸೊ ಯಾವುದೇ ಎಂಪ್ಲಾಯಿ ಅನ್ಎಂಪ್ಲಾಯಿನ ಡಿಸ್ರೆಸ್ಪೆಕ್ಟ್ ಮಾಡಿದೆ, ಅದರಿಂದ ಬಿಡುಗಡೆ ಬೇಕಲ್ವಾ? ಅಲ್ಲಿಂದ ಮುಂದೆ ಅದು ಎಂಪ್ಲಾಯ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ನೋಡಾಯಿತು. ಅದ್ರ ನೆಕ್ಸ್ಟ್ ಲೆವೆಲ್ ನೋಡೋಂಗಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕ್ಷೇತ್ರ ಇದೆ, ಒಂದು ವಿಶೇಷವಾದ ಕ್ಷೇತ್ರ. ಅದನ್ನ ನೋಡಾಯ್ತು, ಇದನ್ನ ನೋಡಿ ಅಂದ್ಬಿಟ್ಟು ಇನ್ವೈಟ್ ಮಾಡ್ಲಿಕ್ಕೆ 1000 ದಾರಿಗಳಿದೆ, ಅದ್ರ ಬಗ್ಗೆ ನಿಧಾನಕ್ಕೆ ಮಾತಾಡೋಣ. ಸೊ ಇಲ್ಲಿ ಅವ್ರದ್ದು ಆಕ್ಟಿವ್ ಇನ್ಕಮ್, ಅದೆಷ್ಟೇ ದುಡಿತಿರ್ಲಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಅವ್ನ ದಿನಕ್ಕೆ 1 ಕೋಟಿ ದುಡಿತಿರ್ಲಿ, 10 ಕೋಟಿ ದುಡಿತಿರ್ಲಿ, ಒಂದು ದಿನಕ್ಕೆ ಬರೆದಿಟ್ಕೊಳ್ಳಿ, ಅದು ಶಾಶ್ವತ ಅಲ್ಲ. ಬರೆದಿಟ್ಕೊಳ್ಳಿ. ಸೊ 100,000 ಕಂಪ್ನಿಗಳು ಲಿಸ್ಟ್ ನಾನು ನಿಮಗೆ ಕೊಡ್ತೀನಿ. ಇವತ್ತು ದೊಡ್ಡ ದೊಡ್ಡ ವೈಭವದಲ್ಲಿ ನಂದು ಒಂದು ಸಂಸ್ಥೆ ಸೇರಿ ನಾನು ಹೇಳ್ತಿರೋದು, ಸುಮಾರು 8 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತಿದ್ದಂಥ ಸಂಸ್ಥೆ ನಂದು. ಸೊ ತಿಂಗಳಿಗೆ 8 ರಿಂದ 13 ಲಕ್ಷ, ಒಂದು ತಿಂಗಳಿಗೆ ಸುಮಾರು 5-6 ವರ್ಷಗಳ ಹಿಂದೆನೇ ದುಡಿತಿದ್ದವ್ ನಾವು. ಕೊನೆಗೆ 10 ರೂಪಾಯಿ ನೋಟ್ ನನ್ನ ಜೋಬಲ್ಲಿ ಇದ್ದಂಗೆ ಆಯ್ತು. ಓಕೆ, ಸೊ ಹೊರಗಡೆ ಇನ್ಕಮ್ ಏನು ದುಡಿತಿರೋ ಜನ, ದಟ್ ಈಸ್ ಒಂದು ಆಕ್ಟಿವ್ ಇನ್ಕಮ್, ಬಟ್ ನಮ್ದು ಪ್ಯಾಸಿವ್ ಇನ್ಕಮ್. ಸೊ ಹಾಗಾಗಿ ಅದು ನಮಗೆ ಬೇಕು. ಸೊ ಹೊರಗಡೆ ದುಡಿತಿರೋ ಜನ, ಎಂಪ್ಲಾಯ್ಮೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಎಷ್ಟು ವರ್ಷ ದುಡ್ಡು ಬರುತ್ತೆ, ಹಣ ಎಷ್ಟು ವರ್ಷ ಬರುತ್ತೆ, ಇದೆಲ್ಲ ನಿಮಗೆ ನಾನು ಅಲರ್ಟ್ಸ್ಕೊಡ್ತಿಲ್ಲ, ಹೊರಗಡೆ ಜನಗಳಿಗೆ ಕೇಳಿ, ಯಾಕಂದ್ರೆ ಇದೆಲ್ಲ ಗೊತ್ತಿರೋದು. ಯು ಆರ್ ಆಲ್ not a new people, you are all Modi Care consultants, Modi Care business owners. So individual independent business owners ಇದೆ. ಸೊ ನಿಮಗೆಲ್ಲ ಗೊತ್ತಿದೆ, ಹೊರಗಡೆ ಇದೇ ಸೆಗ್ಮೆಂಟ್ ಅಲ್ಲಿ ಮಾತಾಡಿ. ಎಷ್ಟು ವರ್ಷ ಬರುತ್ತೆ ದುಡ್ಡು ಅವರಿಗೆ? 50 ವರ್ಷ 60 ವರ್ಷ ಅಥವಾ ಜಾಬ್ ಮಾಡ್ತಿರ್ಬೇಕಾದ್ರೆ 5 ಲಕ್ಷ ಸಂಬಳ ಇನ್ಫೋಸಿಸ್, ನನಗೆ 7 ಲಕ್ಷ ಸಂಬಳ, ನನಗೆ IBM ಅಲ್ಲಿ ಇದ್ದೀನಿ, ವಿಪ್ರೋದಲ್ಲಿ ಇದ್ದೀನಿ, ನನ್ನ ಲೈಫ್ ಸೆಟ್ಲ್ ಆಯ್ತು, ಭ್ರಮೆ. ಬರೆದಿಟ್ಕೊಳ್ಳಿ, ಅವ್ನಿಗೆ 5 ಲಕ್ಷ ಸಂಬಳ, ಫೈನ್, ಕರೆಕ್ಟೇ. ಬೆಳಿಗ್ಗೆ ಎದ್ದು ಅವ್ನು ಡ್ಯೂಟಿಗೆ ಹೋಗೋಕ್ಕಾಗಿಲ್ಲ ಅಂದ್ರೆ 5 ಪೈಸನೂ ಬರೋದಿಲ್ಲ ಅವನ ಅಕೌಂಟ್ಗೆ. ಸೊ ಯಾವ ಸರ್ಕಾರ, ಸೆಂಟ್ರಲ್ ಗವರ್ನಮೆಂಟ್ ಮತ್ತೊಂದು ಮಗದೊಂದು ಭ್ರಮೆಗಳಲ್ಲಿ ದಯವಿಟ್ಟು ಬದುಕೋಬೇಡಿ. ಜನಗಳಿಗೆ ಭ್ರಮೆಯಿಂದ ಹೊರಗಡೆ ತಗೊಂಡ್ಬಂದು ಖಂಡಿತ ಅದು ಶಾಶ್ವತ ಅಲ್ಲ. ಕಾರಣಾಂತರದಿಂದ ಬಿದ್ದ ಎದ್ದ, ಕೈ ಮುರ್ಕೊಂಡ, ಕಾಲು ಮುರ್ಕೊಂಡ, ಮಲಗಿದ ಸೊಟ್ಟ ಮುರ್ಕೊಂಡ, ಮಲಗಿದ ಜಾಗದಲ್ಲಿ ಎಲ್ಲ ಸೇವೆ ಆಗ್ಬೇಕು ಅನ್ನೋ ಸ್ಥಿತಿ ನಿರ್ಮಾಣ ಆದ್ರೆ ಅವನು ಮತ್ತು ಅವನ ಕುಟುಂಬದ ಪರಿಸ್ಥಿತಿ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಓಕೆ, ಕೂಡಿಟ್ಟಿರೋ ದುಡ್ಡು ಮತ್ತೊಂದು ಮಗದೊಂದು 6 ತಿಂಗಳು ವರ್ಷ ಬರ್ಬೋದು ಅಷ್ಟೇ, ಆಮೇಲೆ ಅವ್ರ ಪರಿಸ್ಥಿತಿ ಹೇಳಕ್ಕಾಗೋದಿಲ್ಲ. ಓಕೆ, ಸೊ ಹಾಗಾಗಿ ಅವ್ರನ್ನೆಲ್ಲ ಎಷ್ಟು ದಿವಸ ದುಡ್ಡಿರ್ತಾರೋ ಅವತ್ತಷ್ಟೇ ದುಡ್ಡು.
ಸೊ ಅವ್ರದ್ದೆಲ್ಲ ಎಷ್ಟು ವರ್ಷ ಯಾರು ಹೇಳಿದ್ದು, ಎಷ್ಟು ವರ್ಷ ಬರುತ್ತೆ ಹೊರಗಡೆ ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್ 60 ವರ್ಷ. ಆಮೇಲೆ ದಯವಿಟ್ಟು ಆನ್ಸರ್ ಮಾಡಿ, ದಯವಿಟ್ಟು 15 ನಿಮಿಷ ಸರ್ ಬಂದು ಇಲ್ಲಿ ನಿಂತ್ಕೊಳ್ತಾರೆ, ನನ್ನೇ ನೋಡ್ತಿರ್ತಾರೆ. ಸೊ ಎಷ್ಟು ವರ್ಷ? 60 ವರ್ಷ ಅಂದ್ರು. ಆಮೇಲೆ ಬೇಗ ಬೇಗ ಶಕ್ತಿ ಇರೋರು. ಆಮೇಲೆ ಸೊ ಮೈ ಡಿಯರ್ ಆಲ್ ಪ್ರೌಡ್ ಬಿಸ್ನೆಸ್ ಪಾರ್ಟ್ನರ್ಸ್, ಮೋದಿ ಕೇರ್ ಬಿಸ್ನೆಸ್ ಪಾರ್ಟ್ನರ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇವತ್ತಿನ ಡೇಟ್ ದುಡ್ಕೊಂಡು ಮನೆಗೆ ಬಂದವರು ಅದೊಂದೇ ಗಂಟೆ. 11 ಗಂಟೆ 59 ನಿಮಿಷ ನೈಟ್ ರಾತ್ರಿ ಅದು ಫ್ಲಶ್ ಔಟ್ ಆಗುತ್ತೆ, 0 ಬರುತ್ತೆ ಅಕೌಂಟ್. ಹೊಸ ಡೇಟ್ ಮಿಡ್ ನೈಟ್ 12 ಗಂಟೆ ಡೇಟ್ ಚೇಂಜ್ ಆದ ತಕ್ಷಣ ಹೊಸ ಡೇಟ್ ಅಲ್ಲಿ ಅವನಿಗೆ ದುಡ್ಡು ಬೇಕಂದ್ರೆ ಫಿಸಿಕಲಿ ಅವನ ಬಾಡಿಯಲ್ಲಿ ಇರ್ಬೇಕು, ಬೆಳಿಗ್ಗೆ ಎದ್ದು ಹೋದ್ರೆ ಮಾತ್ರ ದುಡ್ಡು ಬರುತ್ತೆ, ಇಲ್ಲ ಅವ್ನ ರೆಪ್ರೆಸೆಂಟೇಟಿವ್ ಒಬ್ಬಿರ್ಬೇಕಲ್ಲ ಅಷ್ಟೇ. ಸೊ ಅವ್ನು ಹೋಗಿಲ್ಲ, ದುಡ್ಡು ಬರಲ್ಲ. Am I right or wrong? Am I right or wrong? 50 ವರ್ಷದ ಅಂಗಡಿ, 100 ವರ್ಷದ ಅಂಗಡಿ, 200 ವರ್ಷದ ಅಂಗಡಿ, ಅಲ್ಲಿ ಹೋಗ್ಬಿಟ್ಟು ಶಟರ್ ಮೇಲು ಕಿತ್ತಿಲ್ಲ ಅಂದ್ರೆ 200 ಪೈಸೆ ಹುಟ್ಟಲ್ಲ ಅವರು. ಸೊ ಎವ್ರಿ ಡೇ ಅವ್ರ ಅಕೌಂಟ್, ಅವ್ರ ಸಂಪಾದನೆ, ಅವರ ಒಂದು ಏನೆಲ್ಲ ವೈಭವಗಳು ಆಗ್ಬಿಟ್ಟಿರುತ್ತೆ ಬೆಳಿಗ್ಗೆ ರಾತ್ರಿವರೆಗೂ, ರಾತ್ರಿ 11 ಗಂಟೆ 59 ನಿಮಿಷವರೆಗೂ ಜೀವ, 12 ಗಂಟೆಗೆ ಫ್ಲಶ್ ಔಟ್, 0. ಈಗ ಹೇಳಿ ಎಷ್ಟು ದಿನ ಬರುತ್ತೆ ದುಡ್ಡು? ಈಗ ಹೇಳಿ ಎಷ್ಟು ದಿನ ಬರುತ್ತೆ? 1 ದಿವಸ. ನೆಕ್ಸ್ಟ್ ಡೇ ಹೋಗಕ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರ ಅವನು? ತುಂಬಾ ಜನ ಈ ಭೂಮಿನಲ್ಲಿ ಮಲಗಿದ್ದವರು ಬೆಳಿಗ್ಗೆ ಎದ್ದೇಳ್ತಿಲ್ಲ, ಕರೆಕ್ಟಾ? ರಾತ್ರಿ ಮಲಗೋದು ಕಾಯಮ್ಮ, ಬೆಳಿಗ್ಗೆ ಎದ್ದೇಳೋದಿಲ್ಲ. ಸೊ ದಯವಿಟ್ಟು ಕ್ರಮಗಳಿಂದ ಹೊರಗಡೆ ಬನ್ನಿ. ಇಷ್ಟು ವರ್ಷ ಇದೆ, ಇಲ್ಲಿಷ್ಟು ವರ್ಷ ದುಡಿದು ಬಿಡ್ತೀನಿ, ಇನ್ನಿಷ್ಟು ವರ್ಷ ದುಡಿದು ಬಿಡ್ತೀನಿ, ಅಷ್ಟು ವರ್ಷ ದುಡಿದು ಬಿಡ್ತೀನಿ. ದಯವಿಟ್ಟು ಪ್ರಮೇಯದಿಂದ ಹೊರಗಡೆ ಬನ್ನಿ. ಸೇಮ್ ಡೇ. ಸೊ ಮೋದಿ ಕೇರ್ ಇನ್ಕಮ್ 300 ವರ್ಷ ಬರುತ್ತೆ. ನೀವು ಬದುಕಿರಿ ಅಥವಾ ನಾವು ಇಲ್ಲದೆ ಇದ್ರು ಕೂಡ 300 ವರ್ಷ ಬರುತ್ತೆ. ನಮ್ಮ ನಂತರನೂ ಬರುತ್ತೆ. ಯಾರೋ ಬೇಜಾರು ಮಾಡ್ಕೋಬೇಡಿ, ಒಂದಿನ ನೀವು ಇರಲ್ಲ, ನಾನು ಇರಲ್ಲ. ನಮಗೇನಾದ್ರು ಹೆಚ್ಚು ಕಡಿಮೆ ಆದಾಗ ನಮ್ಮ ಹೆಂಡತಿ ಮಕ್ಕಳಿಗೆ ದುಡ್ಡು ಯಾರು ಕೊಡ್ತಾರೆ? ಅವ್ರ ಜೀವನ ಕಟ್ಕೊಳ್ಳೋಕೆ ಯಾರೋ ಅವ್ರ ಜೊತೆ ನಿಂತ್ಕೊಂತಾರೆ. ಸೊ ಪ್ರಶ್ನೆ ಇವತ್ತು ಹಾಕೊಂಡ್ರೆ ಸಾಕು, ಮೋದಿಗೆ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಇದು ನೋಡಿದ್ರಲ್ಲ. ಸೊ ನೆಕ್ಸ್ಟ್ ಎರಡನೇದು ಲೈಫ್ ಎಜುಕೇಶನ್. ಇಲ್ಲಿ ಸಿಗೋ ಎಜುಕೇಶನ್ ಇನ್ಯಾವ ಇಂಡಸ್ಟ್ರಿ, ಕಾರ್ಪೊರೇಟ್ ಅಥವಾ ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ನೋ, ಸಾಧ್ಯವೇ. ಇಲ್ಲಿ ಜೀವನ ಶಿಕ್ಷಣ ಸಿಗುತ್ತೆ. ಒಂದು ಮೊಬೈಲ್ ತಗೊಂಡ್ರೆ ಅದ್ರ ಜೊತೆ ಒಂದು ಯೂಸರ್ ಮ್ಯಾನ್ಯುಯಲ್ ಬರುತ್ತೆ. ಒಂದು ಚಿಕ್ಕದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ ತಗೊಂಡ್ರೆ ಅದ್ರ ಜೊತೆ ಒಂದು ಯೂಸರ್ ಮ್ಯಾನ್ಯುಯಲ್ ಬರುತ್ತೆ, ಹೆಂಗೆ ಬಳಸಬೇಕಂತ. ಇಷ್ಟು ದೊಡ್ಡ 100 ವರ್ಷದ ಬದುಕನ್ನು ಬಳಸೋಕೆ ಹೋಗಿದ್ದೀವಿ, ಎಷ್ಟು ಮ್ಯಾನ್ಯುಯಲ್ ಓದಿದ್ದೀವಿ, ಎಷ್ಟು ಮ್ಯಾನ್ಯುಯಲ್ ನಾವು ಜೊತೆ ತಂದಿದ್ದೀವಿ, ಎಷ್ಟು ಮ್ಯಾನ್ಯುಯಲ್ ನಮಗೆ ಹಸ್ತಾಂತರ ಮಾಡಲಾಗಿದೆ, ಇಲ್ಲಲ್ಲ? ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಡಿಫಾಲ್ಟ್ ಹೇಳ್ಕೊಡ್ಲಾಗ್ತದೆ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ವ್ಯಾವಹಾರಿಕ ಕ್ಷೇತ್ರ ಅಲ್ಲ, ಬದುಕುವ ವಿಧಾನ. ಇಟ್ಸ್ ಎ ವೇ ಆಫ್ ಲೈಫ್. ಹೆಲ್ಪ್ ಮಾಡ್ತೀರಾ, ಅಸಿಸ್ಟ್ ಮಾಡ್ತೀರಾ, ಅವ್ರು ಹೆಂಗೆ ಹೇಳಿದ್ರೆ ಅವಾಯ್ಡ್ ಆಗಲ್ಲ, ಏನಾದ್ರು ಮಾಡಿ ಡಿಫ್ರೆಂಟ್ ಐಡಿಯಾಗಳು ನೀವು ಪಾಸಿಬಲ್. ಓಕೆ, ಇಲ್ಲಿ ಲೈಫ್ ಎಜುಕೇಶನ್ ಸಿಗುತ್ತೆ. ಇದ್ರ ಡೆಪ್ತ್ ನಾನು ಹೋಗೋದು ಬೇಡ. ನೆಕ್ಸ್ಟ್ ಈ ಲೈಫ್ ಎಜುಕೇಶನ್ ಸಿಕ್ಕಾದ್ರೆ ಹೆಚ್ಚು ಕಡಿಮೆ ಆ ವ್ಯಕ್ತಿ ದೇವತೆ ತರ ಬದುಕನ್ನು ಬದುಕ್ತಿರ್ತಾನೆ. ಆ ವ್ಯಕ್ತಿಯಿಂದ ನೀವು ಭರವಸೆ ಇರ್ಬೋದು, ವ್ಯಕ್ತಿನ ವಿಶ್ವಾಸ ಇರ್ಬೋದು, ಆ ವ್ಯಕ್ತಿಯಿಂದ ಆ ವ್ಯಕ್ತಿ ಅಲ್ಲ, ಅವನ ಸಂಪನ್ಮೂಲ ಆಗ್ಬಿಡ್ತಾನೆ. ಇದು ಬಿಕಮ್ ರಿಸೋರ್ಸ್, ಒಂದು ಎನರ್ಜಿ ಆಗ್ಬಿಡ್ತಾನೆ. ಸೊ ಲೈಫ್ ಎಜುಕೇಶನ್ ಸಿಗುತ್ತೀವಿ. ಅವನು ಖಂಡಿತ ಅವನ ಮನೆಯಲ್ಲಿ ಕಣ್ಣೀರು, ಯಾವುದೇ ನೆಗೆಟಿವಿಟಿ ಇರಲ್ಲ. ಒಂದು ಡಿವೈನ್ ಲೈಫ್, ಒಂದು ದೈವಿಕವಾಗಿರೋ ಬದುಕನ್ನು ನಾವು ಬದುಕ್ತಿರ್ತಾರೆ, ಆ ಗ್ಯಾರಂಟಿ ನಾನು ಕೊಡ್ತೇನೆ. ಸೊ ಲೈಫ್ ಎಜುಕೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಒನ್ ಫ್ರೀ ಲೈಫ್. ಒಂದು 5,000 ಸಿಕ್ಕರೆ ಸಾಕು, 10,000 ನಮ್ಮ ಹೆಂಡತಿ ಮಕ್ಕಳು ಮನೆಗೆ ನಮ್ಮ ಮಿಸಸ್ ಕೈಲೋ ಅಥವಾ ಒಂದು 10,000 ದುಡ್ಡಿದ್ರೆ ಸಾಕು, ಒಂದು ಕುಟುಂಬ ಒಂದು ತಿಂಗಳಿಗೆ ಒಂದು ಕುಟುಂಬ ಜೀವನ ಮಾಡ್ಬೋದಾ? ಆ ಒಂದು 10,000 ರೂಪಾಯಿ ಏನಕ್ಕೆ ಪರದಾಡ್ತಿದ್ದಾರೆ ಜನ ಅಂದ್ರೆ, ಇವತ್ತು ಕೆಲಸ ಮಾಡಿಲ್ಲ, ಈ ಮಂತ್ ಮಾಡಿಲ್ಲ, ನೆಕ್ಸ್ಟ್ ಮಂತ್ ನಾವು ಹೊಟ್ಟೆಗೆ ಏನ್ ಮಾಡಲಿ, ಹೆಂಡತಿ ಮಕ್ಕಳು ಉಪವಾಸ ಮಲಗ್ತಾರೆ, ನಾವು ಭಯ ಗಾಬರಿ ಆತಂಕ ಪರದಾಡ್ತಿದ್ದಾರೆ. ಸೊ ಮೋದಿಗೆ ಪ್ರಾಂಪ್ಟ್ ಆಗಿ ಮನಸ್ಸಿಟ್ಟು ಕೆಲಸ ಮಾಡಿ. ಮೊದಲನೇ ತಿಂಗಳು ಚೆಕ್ 20,000 ರೂಪಾಯಿ. ಸೊ ಇವ್ರು ಬಿಸ್ನೆಸ್ ಮಾಡ್ತಿದ್ರು, ಅದು ಇದು ಅಂತ ಕಥೆಗಳು ಖಂಡಿತ ಯಾವ ಕಥೆನೂ ಇಲ್ಲ. ನಾನು 100 ಜನ ಟೀಮ್ ಕಟ್ಕೊಂಡಿದ್ದೆ, ಅದಕ್ಕೆಲ್ಲ ಕೈ ಜೋಡಿಸ್ತರು. ಅದೇ ನಾನು 100, 200, 300, 400 ಜನ ಟೀಮ್ ಕಟ್ಕೊಂಡಿದ್ದೆ, ಅದರೆಲ್ಲ ಕೈ ಜೋಡಿಸ್ತರು ಒಂದು ಒಬ್ರು ಇಬ್ರು ಅಷ್ಟೇ. ಇದೆಲ್ಲ ಹೊಸಬ್ರ ಜೊತೆ ನಾನು ಮಾತಾಡಿದ್ದು, ಹೊಸಬ್ರ ಜೊತೆ ನಾನು ಕನೆಕ್ಟಿವಿಟಿ ಮಾಡ್ಕೊಂಡಿದ್ದು. ಫಸ್ಟ್ ಮಂತ್ ನನ್ನ ಗ್ರೇಟ್ ಅಪ್ಲೈ ಲೀಡರ್ಸ್ಗಳಿದ್ದಾರೆ, ಅವ್ರು ಮಾಡಿದ ಸಹಾಯ ಮಾರ್ಗದರ್ಶನದ ಅವರ ಒಂದು ಮೆಂಟರಿಂಗ್ ಕಾರಣದಿಂದ ಒಂದು 20,000 ಫಸ್ಟ್ ಮಂತ್ನಲ್ಲಿ 20,000 ರೂಪಾಯಿ ಚೆಕ್ ಮಾಡಿ. ಸೊ ಮೋದಿ ನನ್ನ ಲೈಫ್ ಫ್ರೀ ಆಯಿತು. ಸೊ ಮೋದಿ ಕೋಟಿಗಟ್ಟಲೆ ಟರ್ನೋವರ್ ನಡೀತಿರ್ಬೇಕಾದಾಗ ಆನ್ ಟೈಮ್ ನಮ್ಮ ಮನೆಯವ್ರ ಕೈಯಲ್ಲಿ ನಾನು ಬದುಕು ನಡೆಸಲಿಕ್ಕೆ ದುಡ್ಡು ಕೊಡೋಕೆ ಆಗ್ತಿಲ್ಲ ನನ್ನ ಕೈಲಿ. ಅದೊಂದು ದೊಡ್ಡ ದುರಂತ. ನೆಮ್ಮದಿಯಾಗಿ ಮಲಗ್ತಿರಲಿಲ್ಲ, ಇವತ್ತು ನೆಮ್ಮದಿಯಾಗಿ ಮಲಗ್ತೇನೆ. ನಾನು ಬದುಕಿರಲಿ, ನಾನು ಬದುಕಿಲ್ದೇನೆ ಇರಲಿ, ಇವತ್ತು ನನ್ನ ಕುಟುಂಬ ಸುರಕ್ಷಿತವಾಗಿದೆ. ಇದೊಂದು ಕೇವಲ ಒಬ್ಬ ವ್ಯಕ್ತಿ ಹೊರಗಡೆ ನಿಂತ್ಕೊಂಡ್ಬಂದು ಒಳಗಡೆ ಇಡಕ್ಕಾಗಲ್ಲ. ಒಬ್ಬನ ಕೈಲಿ 4-5 ಜನ ಕೈ
ಇಷ್ಟು ದೊಡ್ಡ ಬದುಕನ್ನ ಒಬ್ಬನೇ ಸಾಗಿಸಬೇಕು. ಹೆಗಲ ಮೇಲೆ ಹೊತ್ಕೊಂಡು ಓಡಿ 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 ಸೆಂಟ್ರಲ್ಲೇ ಸತ್ತೋಗ್ತು ಮನುಷ್ಯ. ಆಯಸ್ಸೆಲ್ಲ ಕಡಿಮೆ ಮಾಡಿ ಬರಬಾರ ಕಾಯಿಲೆಗಳೆಲ್ಲ ಬರೆಸ್ಕೊಂಡು. ಸೊ ವೆನ್ ಇಟ್ ಕಮ್ಸ್ ಟು ಮೋದಿಗೆ ಸಾವಿರ ಜನಗಳು ನಮಗೆ ಕೈ ಜೋಡಿಸ್ತಾರೆ, ಬದುಕು ಸುಲಭ ಆಗಬೇಕು. ಏನೇನು ಗೊತ್ತಾಯ್ತು, ಒಂದು ಜಾಬ್, ಸೆಲ್ಫ್ ಎಂಪ್ಲಾಯ್ಮೆಂಟ್, ಒಬ್ಬನೇ ಇಡೀ ಬದುಕು ಕುಟುಂಬ ಸದಸ್ಯರು ಎಲ್ಲರ ಭವಿಷ್ಯನ ಹೆಗಲ ಮೇಲೆ ಹೊತ್ಕೊಂಡು ಓಡಕ್ ಹೋಗ್ತಾನೆ. ಆ ಪ್ರೆಷರ್ ತಡೆಯಕ್ಕಾಗದೇನೆ ಎಲ್ಲ ಕಾಯಿಲೆಗಳು, ಭೀಕರ ಪರಿಣಾಮಗಳು ಗೀಡಾಗಿ ಅವ್ರು ಕಣ್ಣು ಮುಚ್ಚಿದ್ದಾರೆ. ಸೊ ಇಲ್ಲಿ ಬದುಕು ಫ್ರೀ ಆಗುತ್ತೆ. ವೆರಿ ಫಸ್ಟ್ ನಾನು ಪ್ರಾಂಪ್ಟ್ ಆಗಿ ಮೋದಿ ಕೇರ್ ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೃದಯದಲ್ಲಿ ಇಟ್ಕೊಂಡು ಕಾಪಾಡಿಕೊಂಡು ಪ್ರಾಂಪ್ಟ್ ಆಗಿ ಮಾಡಿ ಫಸ್ಟ್ ಮಂತ್ ಇಂದ ನಿಮ್ ಬದುಕು ಫ್ರೀ ಆಗುತ್ತೆ. ಇಫ್ ನಾಟ್ ಸೆಕೆಂಡ್ ಆರ್ ಥರ್ಡ್ ಮಂತ್, ಒಂದು 3 ತಿಂಗಳಿಂದ ಒಂದು 10, 15, 20 ಸಾವಿರ ರೂಪಾಯಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದ್ರ ಒಂದು 10 ಸಾವಿರ ರೂಪಾಯಿ ಮನೆಗೆ ಕೊಟ್ರೆ ಮನೆ ಟೆನ್ಷನ್ ಕ್ಲಿಯರ್ ಆಯ್ತಾ ಇಲ್ಲೋ? ಓಕೆ, ಮಾತಾಡಕ್ಕೆ ಯಾರಿಗೆ ಬರುತ್ತೆ ಅವ್ರು ಮಾತ್ರ ಕೈ ಎತ್ತಿ. ಇಲ್ಲೊಬ್ಬ ಮನುಷ್ಯ ಮಾತಾಡ್ತಿದ್ದಾನೆ, ನೀವೆಲ್ಲ ಮನುಷ್ಯರಿದ್ದೀರಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಪ್ಲೀಸ್ ಓಪನ್ ಯುವರ್ ಮೌತ್. ಅದು ಓಪನ್ ಯುವರ್ ಮೌತ್, ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮನಸ್ಥಿತಿ ವಾರ್ಮ್ ಅಪ್ ಆಗುತ್ತೆ, ಸೆಷನ್ ವಾರ್ಮ್ ಅಪ್ ಆಗಿರುತ್ತೆ, ಜೀವಂತಿಕೆ ಒಂದು ಲವಲವಿಕೆ, ಒಂದು ಲೈವ್ಲಿನೆಸ್ ಇರುತ್ತೆ. ಇಲ್ಲಾಂದ್ರೆ ಆಮ್ ಐ ಟಾಕಿಂಗ್ ಟು ಪೀಪಲ್ ಆರ್ ನಾಟ್, ನನಗೆ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಂತ ಅನ್ಕೋಬೇಡಿ. ನಿಮಗೆ ಡೌಟ್ ಬರಬಾರ್ದು, ನಂಗೆ ಡೌಟ್ ಬರಲ್ಲ. ಆ ಅನುಮಾನ ನೀವೀಗ ಬರಬಾರ್ದು ಅಂತ ಮಾತಾಡೋಕೆ ಯಾರಿಗೆ ಬರುತ್ತೆ ಅವ್ರ ಕೈ ಎತ್ತಿ. ಒಂದ್ಸರಿ ನನಗೆ ಬರುತ್ತೆ ಅನ್ನಿ, ಕೆಲವು ಸಲಕ್ಕೆ ಇನ್ನೂ ಬಂದಿಲ್ಲ. ಈಗ ಹೇಳಿ ಯಾರಿಗೆ ಬರುತ್ತೆ ಮಾತಾಡೋಕೆ? ಸೊ ಫ್ರೀ ಲೈಫ್ ಸೆಕೆಂಡ್ ಮಂತ್, ಥರ್ಡ್ ಮಂತ್ ಇಂದ ನಿಮ್ಮ ಬದುಕು ನಡೆಸಕ್ಕೆ 3-4 ತಿಂಗಳೊಳಗಾಗಿ ಆ ಹಂತ ತಲುಪಿಡ್ತೀರಿ. ಜೀವನ ನಿರ್ವಹಣೆ ಮಾಡೋಷ್ಟು ದುಡ್ಡು ಬರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನು ನಿಮಗೆ ಟೆನ್ಷನ್ ಇಲ್ಲ, ಯೋಚನೆ ಮಾಡ್ಬೇಕಾಗಿಲ್ಲ. ಸೊ ನೀವು ಒಬ್ಬರೇ ತಲೆ ಚಸ್ಕೊಂತಿದ್ರಲ್ಲ, ಒಂದು 50 ಜನ 100 ಜನ ನಿಮ್ ಜೊತೆ ಕೈ ಜೋಡಿಸ್ಬಿಡ್ತಾರೆ. ಸೊ ನಾವಿದೀವಿ ನಿಮ್ ಕುಟುಂಬ ಜೊತೆ, ನಾವು ಶಕ್ತಿಯಾಗಿ ನಿಂತ್ಕೊಳ್ತೀವಿ ಅಂತ. ನಾನು ಹೇಳಿದ್ನಲ್ಲ, ಒಬ್ಬ ಎತ್ಕೊಂಡ್ರೆ ಸದಾ ನಾವು ಇದನ್ನ ಹೊರಗಡೆಯಿಂದ ಎತ್ಕೊಂಬಂದಿಟ್ರೆ ಆಟಾಡಕ್ಕಾಗೇನೋ ಹೆಚ್ಚು ಕಡಿಮೆ ಸದಾ ಹೊಡ್ದಾನ. ಸೊ 4 ಜನ ಕೈ ಇಟ್ಕೊಂತಾರೆ. ಸೊ ಅವ್ನು ಹೆಚ್ಚು ಕಡಿಮೆ ಅವ್ನ ಕೈ ಇಟ್ಟಿದಾನೆ ಗೊತ್ತಿಲ್ಲ, ತುಂಬಾ ಸರಿ ಕೈಯೇ ಇಟ್ಟಿರಲ್ಲ, ಟಚ್ ಮಾಡ್ಕೊಂತ ಬಂದಿರ್ತಾನೆ, ಅದು ಆಟೋಮೆಟಿಕ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ವ್ಯಕ್ತಿ ಬದುಕನ್ನ ಸಾವಿರ ಜನ ಕೈ ಜೋಡಿಸ್ಬಿಡ್ತಾರೆ. ಇಡೀ ಬದುಕಿ ಅವನಿಗೆ ಫ್ರೀ ಆಗಿ ಹೋಗ್ಬಿಡ್ತದೆ, ಈಸಿ ಆಗಿ ಹೋಗ್ಬಿಡುತ್ತೆ. ಅವನಿಗೆ ಗಾಡಿ BMW ಕೋಟಿಗಟ್ಟಲೆ ಕಾರ್ ಹೆಂಗ್ ಬಂತೋ ಗೊತ್ತಾಗಿಲ್ಲ. ಇನ್ನೊಂದು ಫ್ರೀ ಲೈಫ್ ಬರೀ ಹೊಟ್ಟೆ ಪಡೆ ನಾನು ಮಾತಾಡ್ತಿಲ್ಲ. ಕಾರು ಫ್ರೀ, ಮನೆ ಫ್ರೀ, ದೇಶ ವಿದೇಶ ಫ್ರೀ, ಲಕ್ಷ ದುಡ್ಡು ಫ್ರೀ, ಎಲ್ಲ ಕನಸುಗಳು ಏನ್ ಲೆವೆಲ್ ಆದ್ರೂ ಕನಸು ಕಾಣಲಿ ಫ್ರೀ. ಇಡೀ ಹೋಲ್ ಬದುಕು ಜೀವನ ಅವನಷ್ಟೇ ಅಲ್ಲ, ಅವನ ಹೆಂಡತಿ, ಅವನ ಮಕ್ಕಳು, ಅವನ ತಂದೆ ತಾಯಿ, ಅವನ ಮೊಮ್ಮಕ್ಕಳು, ಮರಿ ಮಕ್ಕಳು ಬದುಕೆ ಫ್ರೀ ಆಗಿ ಹೋಗ್ಬಿಡ್ತದೆ. ಕ್ಲಾಸ್ ಹಾಕೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಹೋಗುತ್ತೆ. ಇವತ್ತು ಹೊಟ್ಟೆ ಪಾಡಿ ಜೀವನ ಕೇವಲ ಒಂದು ಹೊಟ್ಟೆ ಪಾಡೋ 5,000, 10,000, 20,000 ಅಂತ ಎಷ್ಟು ವರ್ಷ ತಲೆಸಿಸ್ಕೊಳ್ಳೋದು. ದಯವಿಟ್ಟು ಇದನ್ನ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ, ಯಾಕಂದ್ರೆ ಇವರೆಲ್ಲ ಮೋದಿ ಕೇರ್ ಚಾಂಪಿಯನ್ಸ್, ಹೊರಗಡೆ ಜನಕ್ಕೆ ಅರ್ಥ. ಓಕೆ, ಖಂಡಿತ ಚಪ್ಪರೆ ಜೋರಾಗಿ ಹೊಡಿಬೋದು. ನೆಕ್ಸ್ಟ್ ಮೋದಿ ಕೇರಲ್ಲಿ ದೇಶಕ್ಕೆ ಇನ್ನೂ ಸಾಕಷ್ಟು ಇದೆ. ಇನ್ಶೂರೆನ್ಸ್ ಮಾಡಿಸಿದ್ರೆ 1 ಲಕ್ಷಕ್ಕೆ 2 ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕಾದಾಗ್ಲೇನೆ ಸರ್ ನೀವು ಸತ್ತೋದ್ರೆ 2 ಲಕ್ಷ ಬರ್ತದೆ ಸರ್, ನೀವು ಸತ್ತೋದ್ರೆ 3 ಲಕ್ಷ ಬರುತ್ತೆ. ನೀವು ಅಪ್ಪ 3 ಲಕ್ಷಕ್ಕೆ ನಾನು ಸತ್ತೇ ಹೋಗ್ಬೇಕಾ ಇದ್ರೆ ಸರ್ ಬದುಕಿದ್ರು ಬರ್ತದೆ. ಎಷ್ಟು ಬರ್ತದಪ್ಪ, ನೀವು ಎಷ್ಟು ಕಟ್ಟಿದ್ರು ಅಷ್ಟು ಬರ್ತದೆ ಸರ್. ಪೀರಿಯಡ್ ಪೂರ್ತಿ ನೀವಿದ್ರೆ ಅಷ್ಟು ಬರ್ತದೆ. ಯಾವ್ದು 2, 3, 4 ಕಂತ ಎಲ್ಲೂ ಇನ್ಶೂರೆನ್ಸ್ ಅವರು ಡೆವಲಪ್ಮೆಂಟ್ ಆಫೀಸರ್ ಇದ್ದಾರೆ. ಆದ್ರೆ ಯಾರೋ 3 ಕಂತ ಮಿಸ್ ಮಾಡ್ಕೊಂಡಿದ್ದೆ ಕಂಟಿನ್ಯೂಸ್ ಆಗಿ ಇದ್ರೆ ಖಂಡಿತ ಇನ್ಶೂರೆನ್ಸ್ ಬರಲ್ಲ. ಪಾಲಿಸಿ ಲ್ಯಾಬ್ಸ್ ಆಗ್ಬಿಡ್ತದೆ. ಸಾರಿ ಸರ್, ಪಾಲಿಸಿ ಲ್ಯಾಬ್ಸ್ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಸೆಕ್ಯೂರಿಟಿ ಸ್ವಲ್ಪ ಬೇಗ ಕರ್ಕೊಂಡು ಆಚೆ ಬಿಡಿ ನೆಕ್ಸ್ಟ್ ಅಂತ. ಸೊ ಇಲ್ಲಿ ಬದುಕಿದಂಗೆ ನಿಮ್ಗೆ ಇನ್ಶೂರೆನ್ಸ್, ನಿಮ್ಗೆ 1 ಲಕ್ಷಕ್ಕೋ 5 ಲಕ್ಷಕ್ಕೋ 3 ಲಕ್ಷಕ್ಕೋ ಇನ್ಶೂರೆನ್ಸ್ ಮಾಡಿಸಿರ್ತೀವಿ, ಸತ್ತೋಗ್ತಾನೆ, 3 ಲಕ್ಷ ದುಡ್ಡು ಬರುತ್ತೆ, ಆಯ್ತು ಫೈನ್. 3 ಲಕ್ಷಕ್ಕೆ ಲೈಫ್ ಸೆಟ್ಲ್ ಆಗ್ತದ? ಒಂದ್ಸರಿ ಬರ್ತದೆ ಮೇಡಮ್ ಅವ್ರಿಗೆ, ಇನ್ನೊಂದು 15-20 ಸರಿ ಕೊಡ್ತೀರಾ? ಮೋದಿ ಕೇರ್ 300 ವರ್ಷ ಕೊಡುತ್ತೆ, 300 ವರ್ಷ. ಸೊ ಇನ್ಶೂರೆನ್ಸ್ ಲೈಫ್ ಇನ್ಕಮ್ ಈಗ ಎಂಜಾಯ್. ಮಜಾ ಏನಂದ್ರೆ ಆ ಇನ್ಕಮ್ ತಗೊಳಕ್ ನೀವು ಸತ್ತೋಗ್ಬೇಕಾಗಿಲ್ಲ, ಬದುಕಿದಂಗೆ ದುಡ್ಡು ಬರ್ತದೆ. ಲಕ್ಷಾಂತರ ರೂಪಾಯಿ ನಾವು ಬದುಕಿದ್ದೀನಿ. ಖಂಡಿತ ನಮ್ಮೆಲ್ಲ ಗ್ರೇಟ್ ಅಪ್ಲೈನ್ ಲೀಡರ್ ಸಪೋರ್ಟ್, ಸಹಕಾರ, ಟೀಮ್ನ ಆಶೀರ್ವಾದ, ಕಂಪ್ನಿ ಒಂದು ವರದಾನ, ಬದುಕಿದ್ದೀನಿ. ಲಕ್ಷಗಟ್ಟಲೆ ತಿಂಗಳಿಗೆ ಅಕೌಂಟ್ಗೆ 9ನೇ ತಾರೀಕು ಆ ಕಡೆ ನೋಡ್ಬೇಕಾಗಿಲ್ಲ, ಚೆಕ್ ಮಾಡೋದೇ ಏನ್ ಬೇಡ, ಬಂದು ಬಿದ್ದಿದೆ 12 ಗಂಟೆ ಒಳಗಾಗಿ. ಸೊ ಇದನ್ನು ದಯವಿಟ್ಟು ಹೇಳಿ. ಸೊ ಇನ್ಶೂರೆನ್ಸ್ ಲೈಕ್ ಇನ್ಕಮ್. ಇಲ್ಲ, ಇನ್ನೂ ಶುರು ಮಾಡಿದೆ ಸರ್, ಮೊದಲನೇ ಬಾಯಿಗೆ ಮುಗಿಸಿಲ್ಲ ಸರ್, ಅದು ಟ್ರೈ ಮಾಡಿ. ಇನ್ನೊಂದು ಇದಾದ್ಮೇಲೆ ಇನ್ನೊಂದು ಶೀಟಲ್ಲಿ ಒಂಚೂರು ಬರೆಯೋದಿದೆ.
ಬರವಣಿಗೆ ಮಹಾಕವಿಯ ಭರತನ ಕ್ಲೋಸ್ ಮಾಡ್ಬಿಡ್ತೇನೆ. ಸೊ ಈಗ ಅಲ್ಲಿದ್ದಾರೆ ಪುಣ್ಯ, ನೆಕ್ಸ್ಟ್ ಇಲ್ಲಿ ಬರ್ತಾರೆ ಸರ್. ಸೊ ನಮ್ಗೆ ಅರ್ಥ ಆಗ್ಬೇಕು, ಎದ್ದವ್ರೆ ನನಗೆ ಅರ್ಥ ಆಗ್ಬೇಕು. ನೆಕ್ಸ್ಟ್, ದೇಶಕ್ಕೆ ನಿಮ್ ಕೈಲಿ ಒಬ್ಬ ಸೈನಿಕನಾಗಿ ನಾನು ದೇಶಕ್ಕೆ ಸೇವೆ ಸಲ್ಲಿಸಬೇಕು, ದೇಶಕ್ಕೆ ನಾನು ಒಂದು ವರ ಆಗ್ಬೇಕು, ಈ ದೇಶಕ್ಕೆ ರಕ್ಷಣೆ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಇರುತ್ತೆ. ಎಷ್ಟೋ ಜನಕ್ಕೆ ಆಸೆ ಇಟ್ಕೊಂಡಿರ್ತೀರಿ, ನಮಗೂ ನಮ್ಮ ಮಕ್ಕಳಾಗ್ಲಿ ಅದೇನೋ ಒಂದು ಬಯಸಿರ್ತೀರಿ. ಒಬ್ಬ ಧೀರ ಸೈನಿಕನ ತರ ಈ ದೇಶ ಕಾಯ್ಕೊಳ್ತಾವ. ಒಬ್ಬ ಸರ್ವಿಸ್ ಲೈಕ್ ಸೋಲ್ಜರ್ ಟು ದ ಮದರ್ ಕಂಟ್ರಿ. ಸೊ ತಾಯ್ನಾಡಿಗೆ ಒಬ್ಬ ಸೈನಿಕನ ತರ ಕೆಲಸ ಮಾಡಬಹುದು ನೀವು ಮೋದಿ ಕೇರಳಿದ್ರೆ. ಸೊ ಯು ಕ್ಯಾನ್ ಡೆಲಿವರ್ ಯುವರ್ ಸರ್ವಿಸಸ್ ಲೈಕ್ ಎ ಸೋಲ್ಜರ್. ಹೇಗಿದೆ? ಒಬ್ಬ ಸೈನಿಕನಾಗಿ ನೀವು ಹೊರಗಡೆ ಇರ್ಬೇಕು. ಒಂದ್ಸರಿ ರಕ್ತ ನೋಡ್ದೆ, ಒಬ್ರಿಗೆ ಹೊಡಿದೆ, ಒಬ್ರಿಗೆ ಬಡಿದೆ, ಯಾವುದೇ ವೆಪನ್ಸ್ ಬಳಸದೆ, ಮದ್ದುಕೊಂಡು ಯೂಸ್ ಮಾಡದೆ ದೇಶನ ಕಟ್ಟು ಬಿಡ್ಬೋದು, ದೇಶನ ರೀಬಿಲ್ಡ್ ಮಾಡ್ಬೋದು, ಇಡೀ ದೇಶವನ್ನ ರೀಕನ್ಸ್ಟ್ರಕ್ಟ್ ಮಾಡ್ಬೋದು. ಓಕೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ನನಗೆ 15 ದಿನ ಬೇಕು. ಸೊ ಒಂದು ಸಬ್ಜೆಕ್ಟ್ ಬಗ್ಗೆನೆ, ಸೊ ಬೇಡ. ನೆಕ್ಸ್ಟ್ ಇನ್ನೊಂದು 5 ನಿಮಿಷ ಕೊಡ್ತಾರೆ ಸರ್, ಒಂದು 5 to 8 minutes. ಸೊ ಇಲ್ಲಿ ಈ ಪಾಯಿಂಟ್ಸ್ಗಳು ಸುಮ್ಮನೆ ಪಾಯಿಂಟ್ಸ್ ಅಲ್ಲ. ನಾನು ಮೋದಿ ಕೇರ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನ ನಾನು ನೋಡಿದ ರೀತಿ ನಾನು ಬರ್ತಿರೋದು. ಇದನ್ನು ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ, ನೀವೆಲ್ಲ ಕರೆಕ್ಷನ್ ನೀವು ನನಗೆ ಮಾಡ್ಬೋದು. ಓಕೆ ಫೈನ್. ಇವಾಗ ಈಗ ಒಂದು 5 ಪಾಯಿಂಟ್ ಬರೀತೀನಿ. ಬಹುಶಃ ಇದನ್ನು ಹೊರಗಡೆ ಜನ ತಮಾಷೆ ಏನಪ್ಪಾ ಅಂದ್ರೆ, ಈಗ ನಾನು 5 ಪಾಯಿಂಟ್ಸ್ ಬರೀತೀನಿ, ಹೊರಗಡೆ ಜನ ಹುಡುಕ್ತಾ ಇದ್ದಾರೆ, ಖಂಡಿತ ಸಿಗಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಡಿಫಾಲ್ಟ್ ಆಗಿ ನಿಮ್ಮ ಹತ್ರ ಕಾಲಿಗೆ ಬಂದ್ಬಿಡುತ್ತೆ, ಕಾಲ ಹತ್ರ ಬಂದ್ಬಿಡುತ್ತೆ. ಈಗ ನಾನೇನ್ ಬರೀತೀನಿ, ಇದಕ್ಕೆ ಹೊರಗಡೆ ಜನ ಹಗಲು ರಾತ್ರಿ ಪರದಾಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ, ದೇವರೆಲ್ಲ ರಕ್ತ ಸುರಿಸ್ತಿದ್ದಾರೆ, ಅವ್ರದ್ದು ಹೋಗ್ತಿಲ್ಲ. ಬಟ್ ಇಲ್ಲಿ ಡಿಫಾಲ್ಟ್ ಆಗಿ ಒಬ್ಬ ನೆಟ್ವರ್ಕ್ ಕಾಲ ಹತ್ರ ಬಂದ್ಬಿಡುತ್ತೆ. ಸೊ ಈ 5 ಪಾಯಿಂಟ್ ಏನು? ಫಸ್ಟ್, ಹೆಲ್ತ್. 1,000 ಕೋಟಿ ರೂಪಾಯಿ ದುಡ್ಡು ಒಂದ್ ಕಡೆ ಇಟ್ಟು ಆರೋಗ್ಯ ಒಂದ್ ಕಡೆ ಇಟ್ಟರೆ ಯಾವ್ದು ಆಯ್ಕೆ ಮಾಡ್ಕೊಂತೀರ? ಎಸ್, ಹೆಲ್ತ್. ಮೋದಿ ಕೇರಳ ಇದೆಯಾ? ಇದೇನಾದ್ರು ಮಾತ್ರ ಕೈ ಎತ್ತೆ, ಇದೇನಾದ್ರು ಕೈ ಎತ್ತೆ. ಕೈ ಹಾಗೆ ಇಟ್ಕೊಂಡಿರ್ಬೇಕು, ಕೈ ಹಾಗೆ ಇಟ್ಕೊಂಡಿರ್ಬೇಕು. ಪೂರ್ತಿ ಸ್ಟ್ರೈಟ್ ಹತ್ತಿರ ಇದೆ. ಫ್ರೋಜನ್ ಶೋಲ್ಡರ್ ಅಂತ ದೊಡ್ಡ ಕೆಟ್ಟ ಕಾಯಿಲೆ ಬರುತ್ತೆ, ಹಾರ್ಟ್ ಅಟ್ಯಾಕ್ ಮಾಡುತ್ತೆ. ಅದು ಕರೆಕ್ಟಾಗಿ ಎತ್ಕೊಳ್ಳಿ, ಪೂರ್ತಿ ಹೀಗೆ ಇಟ್ಕೊಳ್ರಿ. ಸೀರಿಯಸ್ ನಾನು ಹೇಳಿದ್ದು. ಈಗ ಹೊರಗಡೆ ಜಾಬಲ್ಲಿ ಅವ್ರು ಮಾಡ್ತಿರೋ ಜಾಬಲ್ಲಿ, ಅವ್ರು ಮಾಡ್ತಿರೋ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇದಿದೆ ಅನ್ನೋರು ಮಾತ್ರ ಕೈ ಎತ್ಕೊಳ್ಳಿ, ಉಳಿದವರೆಲ್ಲ ಕೈ ಬಿಡಿ. ಇಲ್ಲ ಅನ್ನೋರು ಕೈ ಬಿಡಿ. ಇರೋವರೆ ಎಲ್ಲ ಕೈಗಳು ಡೌನ್ ಆಗ್ಬಿಟ್ಟು, ಗೊತ್ತಾಯ್ತಾ? ಸೊ ಹೊರಗಡೆ ಇಲ್ಲ, ಬಟ್ ಜನ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಕೊಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಡಿಫಾಲ್ಟ್ ಯು ಸ್ಪೀಕ್ ಓನ್ಲಿ ಹೆಲ್ತ್. ಎರಡನೇ, ದುಡ್ಡು ಬಗ್ಗೆ ಮಾತಾಡೋಣ. ವೆಲ್ತ್, ಅನ್ಲಿಮಿಟೆಡ್ ವೆಲ್ತ್ ಇದೆ, ಕರೆಕ್ಟಾ? ಅನಂತವಾಗಿರೋ ದುಡ್ಡಿದೆ, ಅನ್ಲಿಮಿಟೆಡ್ ವೆಲ್ತ್ ಇದೆ. ಹೊರಗಡೆ ಜಾಬ್ ಅಲ್ಲಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅನ್ಲಿಮಿಟೆಡ್ ವೆಲ್ತ್ ಇದೆ ಅನ್ನೋರು ಕೈ ಎತ್ತಿ. ಹೊರಗಡೆ ಜಾಬ್ ಅಲ್ಲಿ ಅಂಬಾನಿ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ. ಸಾರಿ, 2-3 ಜನ ಬಿಲ್ ಗೇಟ್ಸ್ ಸಹೋದರರೆಲ್ಲ ಬಂದ್ಬಿಟ್ಟಿದ್ದಾರೆ. ನೋಡ, ಆನಂದ ಆಯ್ತು ಸರ್, ಥ್ಯಾಂಕ್ ಯು ಸರ್. ಸೊ ನಾನು ಹೇಳಿದ್ದು, ಹೊರಗಡೆ ಅವ್ರು ಮಾಡ್ತಿರೋ ಎಂಪ್ಲಾಯ್ಮೆಂಟ್ ಅಲ್ಲಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅನ್ಲಿಮಿಟೆಡ್ ವೆಲ್ತ್ ಇದೆ. ಅವ್ರ ಹೆಂಡತಿ, ಮಕ್ಕಳು, ಜೀವನ, ಅವ್ರ ತಂದೆ ತಾಯಿ, ಅವ್ರ ಸ್ವಂತ, ಅವ್ರ ಎಲ್ಲ ಕನಸುಗಳನ್ನ ಸಾಕಾರ ಮಾಡ್ಕೊಳ್ಳೋಷ್ಟು ಹಣ ಇದೆ ಹೊರಗಡೆ ಜಾಬ್ ಅಲ್ಲಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ. ಇದೆಯಾ? ಮೋದಿ ಕೇರಳಿ ಇದೆಯಾ? ಇಲ್ಲ. ತಮಾಷೆ ಹೇಗೆ ಗೊತ್ತಾ? ಜನ 95% ಜನ ಹೊರಗಡೆ ಹುಡುಕ್ತಾರೆ, ಕರೆಕ್ಟಾ? ಇದು ಇಲ್ಲಿದೆ. ನೆಕ್ಸ್ಟ್, ಮೂರನೇದು, ಸರ್ವಿಸ್ ಟು ದ ಮ್ಯಾನ್ ಕೈಂಡ್. ಸೊ ಮನುಕುಲಕ್ಕೆ ಸೇವೆ. ಖಂಡಿತ ಜಾಬಲ್ಲಿ ಒಬ್ಬ ಚಪ್ಪಲಿ ಹೊಲಿಯೋನು ಕೂಡ ಮನುಕುಲಕ್ಕೆ ಸೇವೆ ಸಲ್ಲಿಸ್ತಾನೆ. ಒಂದು ಎಕರೆ ಪುಡಿ ಕ್ಲೀನ್ ಮಾಡೋದು ಕೂಡ ಮನುಕುಲಕ್ಕೆ ಸೇವೆ ಸಲ್ಲಿಸ್ತಾನೆ. ಸೊ ಒಬ್ಬ ಹೇರ್ ಸಲೂನ್ ಇಟ್ಕೊಂಡ್ರೆ ಪುಣ್ಯಾತ್ಮ ಕೂಡ ಮನುಕುಲಕ್ಕೆ ಸೇವೆ ಸಲ್ಲಿಸ್ತಾನೆ. ನಾನು ಅದಕ್ಕೆ ಈ ಸರ್ವಿಸ್ ಖಂಡಿತ ಹೊರಗಡೆ ಜಾಬಲ್ಲಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದ್ದೇ ಇದೆ, ಬಟ್ ಲಿಮಿಟೆಡ್ ಇದೆ. ಕರೆಕ್ಟ್? ಲಿಮಿಟೆಡ್ ಇದೆ. ಇಲ್ಲಿ ಅನ್ಲಿಮಿಟೆಡ್. ಬಾಯಿಯವರು ಮಾತ್ರ ಆನ್ಸರ್ ಮಾಡೋದು. ರೈಟ್. ವಾರ್ಮ್ ಅಪ್ ಆಗಿ ಜೋರಾಗಿ ಮಾತಾಡ ಸ್ಟಾರ್ಟ್ ಮಾಡಿ. ಸ್ಪೀಕ್ ಔಟ್, ಜೋರಾಗಿ ಮಾತಾಡಿ, ಜೋರಾಗಿ ಕ್ಲೈಮ್ ಮಾಡಿ. ನೀವು ಇದೀರಾ ಭೂಮಿ ಮೇಲೆ ಗೊತ್ತಾಗಬೇಕು ಅಷ್ಟೇ. ಓಕೆ, ಆ ಥರ ಮಾತಾಡೋದು. ಇಲ್ಲಿ ಅನ್ಲಿಮಿಟೆಡ್ ಸರ್ವಿಸ್ ಇದೆ. ಅನ್ಲಿಮಿಟೆಡ್ ಸರ್ವಿಸ್ ಅಂತ ಯಾಕೆ ಮಾತಾಡ್ತೀನಿ? ಹೊರಗಡೆ ಲಿಮಿಟೆಡ್ ಸರ್ವಿಸ್, ಲಿಮಿಟೆಡ್ ವೆಲ್ತ್. ದುಡ್ಡು ಬರೋದು ಸರ್ವಿಸ್ ಇಂದ ಸ್ವಾಮಿ.
ಹಣ ಬರೋದು ಇತರರಿಗೆ ನಾವು ಸೇವೆ ಸಲ್ಲಿಸಿದಾಗ. ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇಷ್ಟೊಂದು ದುಡ್ಡಿದೆ ಅಂದ್ರೆ ಅನ್ಲಿಮಿಟೆಡ್ ಸರ್ವಿಸ್, ಸಹಜವಾಗಿ ಅನ್ಲಿಮಿಟೆಡ್ ಮನಿ. ಇದು ಕೊನೆನೇ ಇಲ್ಲ. ಜೋರ ಬರಬೇಕು, ನನಗಲ್ಲ ನಿಮಗೆ, ನಿಮ್ಮ ಕ್ಷೇತ್ರ ಮಾತಾಡ್ತಿರೋದು ನಾನು. ಅನ್ಲಿಮಿಟೆಡ್ ಸರ್ವಿಸ್. ನೆಕ್ಸ್ಟ್ ಇದು ಮಜಾ. ಹೊರಗಡೆ ಜಾಬ್ ಅಲ್ಲಿ ಫ್ರೀಡಮ್ ಇದೆಯಾ? ಫ್ರೀಡಮ್, ಸ್ವಾತಂತ್ರ್ಯ ಇದೆಯಾ? ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪಾಪ ಅವನು ಹೋಗ್ತಾನೆ, ಎಷ್ಟು ಜಾಗ ಇರ್ತೋ ಅಷ್ಟು ಜಾಗದಲ್ಲಿ ಶ್ರದ್ಧೆಯಿಂದ ಹೋಗ್ಬಿಟ್ಟು ಒಂದು ಚಿಕ್ಕ ಡೋರ್ ಮೇಲೆ ಮಾಡಿಸ್ಕೊಂಡಿರ್ತಾನೆ, ಡೋರ್ ಹಾಕೊಂಡು ಒಡೆ ಸೇರ್ಕೊಂಡ್ಬಿಡ್ತಾನೆ. ಕೇವಲ ನೈಟ್ ಮಲ್ಕೊಳ್ಳೋಕ್ಕೆ ಮತ್ತು ರಾತ್ರಿ ಊಟ, ಬೆಳಿಗ್ಗೆ ಸ್ನಾನಕ್ಕೆ ಮಾತ್ರ ಮನೆಗೆ ಹೋಗ್ತಾನೆ ಒಬ್ಬ ವ್ಯಕ್ತಿ. ನಿಮ್ಗೆಲ್ಲ ಕರುಣೆ ಬರಬೇಕು. ಅವ್ರು ಆಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಮಾಡೋದು ಬೇಡ, ನಾವೆಲ್ಲ ಮುಗಿಸಿದ ಮೇಲೆ ಇಲ್ಲಿ ಬಂದಿರೋದು. ಬಟ್ ಕರುಣೆ ಬರಬೇಕು. ಸೊ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ. ಅವರ ಜಾಬ್ ಮತ್ತು ಅವರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದು ಈಗ ಹಿಡ್ಕೊಂಡು ಆ ಕಬಂದ ಬಾವು ಹಿಡ್ಕೊಂಡ್ಬಿಟ್ಟಿರ್ತಾರೆ, ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಇಟ್ಸ್ ನಾಟ್ ಈಸಿ. ಪ್ರಾಣನೇ ಹೋಗ್ಬಿಡುತ್ತೆ ಕೆಲವರಿಗೆಲ್ಲ. ಬಿಡ್ಸಕ್ಕೆ ಹೋಗ್ಬಿಟ್ರೆ ನೀವು ಟ್ರೈ ಮಾಡ್ಬಿಟ್ರೆ ಅವ್ರು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾರೆ, ಅವ್ರಿಗೆ ಹೆಚ್ಚು ಕಡಿಮೆ ಆಗ್ಬಿಡ್ತಾರೆ, ಅನ್ಕಾನ್ಶಿಯಸ್ ಆಗ್ಬಿಡ್ತಾರೆ, ಮೂರ್ಛೆ ಹೋಗ್ಬಿಡ್ತಾರೆ. ನೀವು ಬಿಡ್ಸೋಕೆ ಟ್ರೈ ಮಾಡಿದ್ರೆ ಅಷ್ಟು ಅವ್ರನ್ನ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ದೇ ಡೋಂಟ್ ಹ್ಯಾವ್ ಫ್ರೀಡಮ್. ಬಟ್ ವೆನ್ ಇಟ್ ಕಮ್ಸ್ ಟು ಮೋದಿ ಕೇರ್, ಬಾಯಿರೋ ಮಾತ್ರ ಏನು ಆನ್ಸರ್ ಮಾಡಬೇಕು. ಮೋದಿ ಕೇರಲ್ಲಿ ಫ್ರೀಡಮ್ ಇದೆ. ಸೊ ನೆಕ್ಸ್ಟ್ ಲಾಸ್ಟ್ ಯೋಚನೆ ಮಾಡಿ. ಹೆಲ್ತ್ ಆಯ್ತು, ವೆಲ್ತ್ ಆಯ್ತು, ಸೇವೆ, ಫ್ರೀಡಮ್, ಇದೆಲ್ಲದಕ್ಕೂ ಡಿಫಾಲ್ಟ್ ಆಗಿ ಅನ್ಲಿಮಿಟೆಡ್ ಅಂತ ಆಡ್ ಮಾಡ್ತಾರೆ. ಅನ್ಲಿಮಿಟೆಡ್ ಹೆಲ್ತ್, 125 ವರ್ಷ ಬದುಕ್ತೀವಿ ಅನ್ನೋ ಧೈರ್ಯ, ನಂಬಿಕೆ ಯಾರಿಗಿದೆ ಕೈ ಎತ್ತಿ. ಧೈರ್ಯ, ನಂಬಿಕೆ ಮೋದಿ ಕೇರಲ್ಲಿ. ಕೆಲವ್ರಿಗೆ ಆ ನಂಬಿಕೆನೂ ಇಲ್ಲ, ನನಗಂತೂ ಇದೆಯಪ್ಪ ಖಂಡಿತ. ನಂಬಿಕೆ ಮಾಡಕ್ಕೆ ನೋಡಿದ್ರೆ ಎಷ್ಟು ಖರ್ಚಾಯ್ತು ನಂಬಕ್ಕೆ ನಿಮಗೆ? ನಂಬಿ ಅಲ್ಲ, ನೀವು ನಂಬಿದ ತಕ್ಷಣ ಜೊತೆಗಿರೋದು ಖರ್ಚಾಗಲ್ಲ. ಓಕೆ, ಸೊ ವೆಲ್ತ್ ಅನ್ಲಿಮಿಟೆಡ್ ವೆಲ್ತ್, ಹೊರಗಡೆ ಇಲ್ಲ. ಅನ್ಲಿಮಿಟೆಡ್ ಸರ್ವಿಸಸ್, ಅಲ್ಲಿ ಹೊರಗಡೆ ಲಿಮಿಟೆಡ್ ಸರ್ವಿಸ್. ಅನ್ಲಿಮಿಟೆಡ್ ಫ್ರೀಡಮ್. ಯಾವ ರೇಂಜಿನ ಫ್ರೀಡಮ್ ಅಂದ್ರೆ ನೀವು ಮೈ ಮರೆತು ಗೊರಕೆ ಹೊಡೆದು ನೀವು ಮನೆಗೆ ನಿದ್ದೆ ಮಾಡ್ತಿದ್ರು ದುಡ್ಡು ಜನರೇಟ್ ಆಗ್ತಿರುತ್ತೆ. ಫಿಲಿಪ್ಸ್ ಸ್ಟಾರ್ ನನಗೆ ಸಂಸ್ಥೆಗೆ ಬಂದಾಗ ಒಂದವ್ರು ಮಾತು ಹೇಳಿದ್ರು. ಒಂದು ಬೆಲ್ ಹೋಟ್ಲಲ್ಲಿ ಅವರು, ನಾವು ಕೆನಡಾಗೆ ಹೋಗಿದ್ವಿ, 2 ತಿಂಗಳು ನಾವು ಬರೋಕ್ಕಾಗಿರಲಿಲ್ಲ, 3 ತಿಂಗಳು ನಾವು ಬರೋಕ್ಕಾಗಿರಲಿಲ್ಲ ಇಂಡಿಯಾಗೆ. ನಾವು ಫೋನ್ ತಗೊಂಡು ಹೋಗಿರಲಿಲ್ಲ. 3 ತಿಂಗಳಾದ್ಮೇಲೆ ನಾವು ಇಂಡಿಯಾಗೆ ಬಂದು ಚೆಕ್ ಮಾಡ್ತೀನಿ, ನನ್ನ BV ನಾನು 3 ತಿಂಗಳು ನನ್ನ ಆಬ್ಸೆನ್ಸ್ ಅಲ್ಲಿ 1 ಕೋಟಿ BV ರೈಸ್ ಆಗಿತ್ತು ಅಂತ ಹೇಳ್ತಾರೆ. ಸೊ ನೀವು ಇಮ್ಯಾಜಿನ್ ಮಾಡಿ, ದಟ್ ಈಸ್ ಫ್ರೀಡಮ್. ಸೊ ಅನ್ಲಿಮಿಟೆಡ್ ಫ್ರೀಡಮ್ ಸಿಕ್ಕಾಗ, ಇವೆಲ್ಲ ಸಿಕ್ಕಾದ್ಮೇಲೆ ಒಂದು ಅದ್ಭುತ ಸಿಗುತ್ತೆ. ಏನದು? ಲೆಗಸಿ. ವೈಭವಗಳಿಂದ ತುಂಬಿ ತುಳುಕಿರೋ ಜೀವನ. ಸೊ ಓ ಮೈ ಗಾಡ್, ದುಡ್ಡು, ಕಾಸು, ಹಾರ, ತುರಾಯಿ, ಕಾರು, ಬಂಗ್ಲೆ, ಕೀರ್ತಿ, ಕಿರೀಟ, ದೇಶ ವಿದೇಶ, ಬರೀ ವೈಭವ. ಓಕೆ, ಸೊ ಇದು ವೈಭವ ಇದೆಯಾ ಹೊರಗಡೆ ಜಾಬಲ್ಲಿ? ಇದೆಯಾ ಜಾಬಲ್ಲಿ? ಇದೆಲ್ಲ 8 ಪಾಯಿಂಟ್ ವ್ಯಕ್ತಿಗೆ ಬೇಕಾ? ಕೆಲವರು ಮಾತ್ರ ಆನ್ಸರ್ ಮಾಡಿ. ಸಡನ್ ಆಗಿ ಮಾತು ಹೋಗ್ಬಿಡುತ್ತಲ್ಲ, ಹೇಗೆ ಸಾಧ್ಯ? ಅದು ಸಡನ್ ಆಗಿ ಮಾತು ಯಾರು ಕಳ್ಕೊಂತ ಇದ್ದೀರಿ ಇಲ್ಲಿ? ಸೊ ಸ್ಪೀಕ್ ಔಟ್. ಈ 8 ಪಾಯಿಂಟ್ ಬೇಕೋ ಬೇಡ? ಮಾತು ಜಾಸ್ತಿ ಬಂದ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಈ 5 ಪಾಯಿಂಟ್ಗೆ ಹೊರಗಡೆ, ಈ 5 ಶಕ್ತಿಗಳಿಗೆ, 5 ಅಂಶಗಳಿಗೆ ಜನ ಹೊರಗಡೆ ಹುಡುಕ್ತಾ ಇದ್ದಾರೆ. ಸಿಗ್ತಾ ಇದೆಯಾ? ಮೋದಿ ಕೇರಲ್ಲಿ ಸಿಗ್ತಾ ಇದೆ. ಮೋದಿ ಕೇರ್ ಮಾಡೋದಕ್ಕೆ ಬೇಡ? ಇದೇ ತಾನೇ ಬೇಕಾಗಿರೋದು ಮನುಷ್ಯನ್ಗೆ. ಸಿಗುತ್ತಾ ಹೊರಗಡೆ? ಸಿಗಲ್ಲ. ಓಕೆ, ಒಂದು ಲೈನಲ್ಲಿ 1 ನಿಮಿಷಕ್ಕೆ ಒಂದು ಸಬ್ಜೆಕ್ಟ್ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ಸರ್ ರೆಡಿ ಆಗ್ತೇವೆ ಬರೋಕ್ಕೆ ಕಡೆಗೆ. ಸೊ ಕೇಳಿಸ್ಕೊಳ್ಳಿ. ಒಬ್ಬ ಅನ್ಎಂಪ್ಲಾಯ್ಡ್ಗೆ ಪ್ರಮೋಷನ್ ಅಂದ್ರೆ ಎಂಪ್ಲಾಯ್ಮೆಂಟ್. ಒಬ್ಬ ಅನ್ಎಂಪ್ಲಾಯ್ಡ್ಗೆ ಪ್ರಮೋಷನ್ ಅಂದ್ರೆ ಎಂಪ್ಲಾಯ್ಮೆಂಟ್. ಒಬ್ಬ ಎಂಪ್ಲಾಯ್ಡ್ಗೆ ಪ್ರಮೋಷನ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ನೋಡು, ಅವನು ಅಲ್ಲಿ ಪಾಪ ಯಾರೋ ಬಾಸ್ಗೋಸ್ಕರ ಕೆಲಸ ಮಾಡ್ತಾನೆ, ಇಲ್ಲಿ ಅವನಿಗೋಸ್ಕರ ಅವ್ನು ಕೆಲಸ ಮಾಡ್ಕೊಂತಾನೆ. ಒಬ್ಬ ಅನ್ಎಂಪ್ಲಾಯ್ಡ್ಗೆ ಪ್ರಮೋಷನ್ ಎಂಪ್ಲಾಯ್ಮೆಂಟ್. ಒಬ್ಬ ಎಂಪ್ಲಾಯ್ಡ್ಗೆ ಪ್ರಮೋಷನ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ ಸೆಲ್ಫ್ ಎಂಪ್ಲಾಯ್ಡ್ಗೆ ಪ್ರಮೋಷನ್ ಅಂದ್ರೆ ಬಿಗ್ ಬಿಸ್ನೆಸ್. ಟಾಟಾ, ಅಂಬಾನಿ, ಬಿರ್ಲಾ, ಓಕೆ, ಬಿಗ್ ಬಿಸ್ನೆಸ್. ಅವನು ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ಕೊಂತಿರ್ತಾನೆ, ಅದನ್ನ ಹ್ಯೂಜ್ ವಾಲ್ಯೂಮ್, ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಾಕ್ತಾನೆ, 1000 ಕೋಟಿ ರೂಪಾಯಿ ಮಾಡಾಕ್ತಾನೆ. ಅದು ಬಿಗ್ ಬಿಸ್ನೆಸ್. ಸೆಲ್ಫ್ ಎಂಪ್ಲಾಯ್ಡ್ಗೆ ಪ್ರಮೋಷನ್ ಅಂದ್ರೆ ಬಿಗ್ ಬಿಸ್ನೆಸ್. ಟಾಟಾ, ಅಂಬಾನಿ, ಬಿರ್ಲಾ, ಬಿಲ್ ಗೇಟ್ಸ್, ಅದಕ್ಕಿಂತ ದುಡ್ಡಿರಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ದಯವಿಟ್ಟು ಇವತ್ತು ಚೇಂಜ್ ಮಾಡ್ಕೊಳ್ಳಿ. ಒಬ್ಬ ಬಿಗ್ ಬಿಸ್ನೆಸ್ಗೂ ಏನಾದರೂ ಪ್ರಮೋಷನ್ ಸಾಧ್ಯ ಇದೆ? ಸಾಧ್ಯ ಅಲ್ಲ. ಇದ್ರೆ ಅಥವಾ ಇದೆ
ಅದೇನಾದ್ರೂ ಇದ್ರೆ ದಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ಅದು ಒಂದೇ ಸಬ್ಜೆಕ್ಟ್ ನಾನು ನಿಮಗೆ ಒನ್ ಡೇ ಸೆಮಿನಾರ್ ಮಾಡೋನಿದ್ದೀನಿ ಬಹಳ ಬೇಗ. ಸೊ ಅವಕಾಶ ಮಾಡಿಕೊಟ್ರು ನಮ್ಮ ಸೀನಿಯರ್ ಲೀಡರ್ಸ್ ಎಲ್ಲ. ಸೊ ಹಾಗಾಗಿ ನಿಮಗೆ ಟಾಟಾ, ಅಂಬಾನಿ, ಬಿರ್ಲಾ ಅವ್ರ ನೋವು, ಅವ್ರ ಕಷ್ಟ ನಿಮಗೆ ಗೊತ್ತಿಲ್ಲ. ಸೊ ಅವ್ರ ಪರದಾಟ ನಿಮಗೆ ಗೊತ್ತಿಲ್ಲ. ಬಿಕಾಸ್ ಒಂದು ಕಾರ್ಪೊರೇಟ್ ವರ್ಲ್ಡ್ 20 ವರ್ಷ ಕೆಲಸ ಮಾಡಿ ಬಂದಿರೋದ್ರಿಂದ ಆ ಪೇನ್ ನನಗೆ ಗೊತ್ತು. ಒಬ್ಬ ನೆಟ್ವರ್ಕರ್ಗೆ ಈ ಭೂಮಿನಲ್ಲೇ ನಂಬರ್ 1 ಶ್ರೀಮಂತ ಯಾರು ಈ ಭೂಮಿನಲ್ಲಿ? ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು ನೀವೇ. ಒಬ್ಬ ನೆಟ್ವರ್ಕರ್ ಈ ಭೂಮಿನಲ್ಲಿ ದೊಡ್ಡ ಶ್ರೀಮಂತ. ಅವನಷ್ಟು ಶ್ರೀಮಂತ ಈ ಭೂಮಿನಲ್ಲಿ ಇರಕ್ಕೆ ಸಾಧ್ಯನೇ ಒಬ್ಬ ನೆಟ್ವರ್ಕರ್. ಓಕೆ. ಸೊ 2 ಲಕ್ಷದ ಭೂಮಿನಲ್ಲೇ ನಂಬರ್ 1 ಶ್ರೀಮಂತ ಬಿಲ್ ಗೇಟ್ಸ್ 7,50,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾನೆ. ಸೊ ಇನ್ನೊಂದು 2 ಲಕ್ಷ ಜನ ತಗೊಂತೀರಾ ಅಂತಂದ್ರೆ ಆ ಪ್ರಶ್ನೆ ಕೇಳಿದ ತಕ್ಷಣ ಪಾಪ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಿಮಗೆ 2.5 ಲಕ್ಷ ಜನ ತಗೊಂತೀರಾ ಇಲ್ಲೋ? ಇನ್ನೊಂದು 2.5 ಲಕ್ಷ ಜನಕ್ಕೆ ಇನ್ನೊಂದು 2.5 ಲಕ್ಷ 25 ಕೋಟಿ ಯಾರು ಶ್ರೀಮಂತರು? ನೀವು. ಸೊ ಇದಕ್ಕೆ ಇನ್ನೂ ಬಿಡಿಸಿ ನಾನು ಡಿಜಿಟಲ್ ಎಫೆಕ್ಟ್ ಅಲ್ಲಿ ನೆಕ್ಸ್ಟ್ ಸೆಮಿನಾರ್ಗಳಲ್ಲಿ ನಾನು ಹೇಳ್ತೀನಿ. ನಿಮ್ಮನ್ನ ಮೀರಿಸಿದ ನೀವು ಹೇಳ್ತೀರಲ್ಲ, ಒಬ್ಬ ನೆಟ್ವರ್ಕರ್ ಒಂದು ದೇಶದ ಬನ್ನಿ ಸರ್ ಪ್ಲೀಸ್ ಬರ್ಬೋದು ಸರ್. ಒಬ್ಬ ನೆಟ್ವರ್ಕರ್ ಒಂದು ದೇಶದ ಆಶಾಭಾವ, ಒಬ್ಬ ನೆಟ್ವರ್ಕರ್ ಒಂದು ದೇಶದ ಬೆಳಕು, ಒಂದು ದೇಶದ ನಂಬಿಕೆ, ಒಬ್ಬ ನೆಟ್ವರ್ಕರ್ ಒಂದು ದೇಶದ ಶಕ್ತಿ, ಒಬ್ಬ ನೆಟ್ವರ್ಕರ್ ಒಂದು ದೇಶವನ್ನ ಅವನು ತಲೆಗೆ ಹಾಕೊಂಡ್ರೆ, ಮನಸ್ಸಿಗೆ ಹಾಕೊಂಡ್ರೆ ಒಂದು ದೇಶವನ್ನ ಮುಂದಿನ ಹಂತಕ್ಕೆ ಅವನು ಪೂರ್ತಿ ಏಕಾಂಗಿಯಾಗಿ ಹೋರಾಟ ಮಾಡಿ ಹಿಡ್ದು ಎತ್ತಬಲ್ಲ. ಸೊ ಅವನನ್ನ ಮೀರಿಸಿದ ಶಕ್ತಿ ಖಂಡಿತ ಈ ಜಗತ್ತಿನಲ್ಲಿ ಇಲ್ಲ. ಸೊ ಅಂಥವರೆಲ್ಲ ಅಂತ ಒಂದು ಮಹಾನ್ ಚೈತನ್ಯ, ಮಹಾನ್ ಶಕ್ತಿ ನೀವಾಗಿರೋದ್ರಿಂದ ನಿಮಗೆ ನೀವು ಕ್ಲಾಪ್ಸ್ ಹಾಕೊಳ್ಳಿ ಅಂತ ಅವಾಗ ಹೇಳಿದ್ದು. ಈಗ ಹಾಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಜೋರಾಗಿ ಚಪ್ಪಾಳೆ ಸರ್ಗೋಸ್ಕರ, ಜೋರಾಗಿ. ಖಂಡಿತ ಸಾರಿ, ನಿಜವಾಗ್ಲೂ ಸರ್ದ ಟ್ರೈನಿಂಗು ಒಂದಿನ ಪೂರ್ಣ ಆದ್ರೂ ಮುಗಿಯಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಯಾಕಂದ್ರೆ ಇಲ್ಲಿ MC ಯಾರಾಗಿರ್ತಾರಲ್ಲ ಅವ್ರಿಗೆ ತುಂಬಾ ಒಂದು ಟೆನ್ಷನ್ ಇರುತ್ತೆ. ಯಾಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಬಟ್ ಎಲ್ಲರದು ಮೈಂಡ್ ಏನಂದ್ರೆ ಮನೆ ಕಡೆ ಹೋಗೋದಿರುತ್ತೆ, ಹೌದಲ್ವಾ? ಆ ಉದ್ದೇಶದಿಂದ ನಾನು ಶಾರ್ಟ್ ಆಗಿ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬೇಗ ಮುಗಿಸ್ತೇನೆ. ಖಂಡಿತ ಯಾಕಂದ್ರೆ ನಾವು ಜಾಬ್ ಬೇರೆ ಬೇರೆ ಏನು ವರ್ಕ್ ಮಾಡ್ತಾ ಇದ್ದೀವಿ, ಅದಕ್ಕೂ ನಮ್ಮ ಓದಿಕರಿಗೆ ಏನು ಅನ್ನೋದು ತುಂಬಾ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಚಪ್ಪಾಳೆ ಸರ್ಗೋಸ್ಕರ.